ಕೀರ್ತನೆ 78ನೇ ಕೀರ್ತನೆ ಅದರಲ್ಲಿ 7ನೇ ವಾಕ್ಯದಲ್ಲಿ ಒಂದು ವರ್ಡ್ ಬರೆಯಲ್ಪಟ್ಟಿದೆ, ಅವರು ಅವಿಧೇಯರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅವರು ಅವಿಧೇಯರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮತ್ತೊಮ್ಮೆ ಬರೆಯಲ್ಪಟ್ಟಿದೆ ಅವರು ಅವಿಧೇಯರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. 40ನೇ ವಾಕ್ಯವನ್ನು ಓದ್ರಿ. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. 56ನೇ ವಾಕ್ಯವನ್ನು ಓದ್ರಿ. ಆದರೂ ಅವರು ಪರಾತ್ಮರನಾದ ದೇವರನ್ನು ಪರೀಕ್ಷಿಸಿ ಅವಿಧೇಯರಾದರು. ಸಾಕು, ಪ್ರೈಸ್ ದಿ ಲಾರ್ಡ್. ಈ 78ನೇ ಕೀರ್ತನೆಯಲ್ಲಿ 4 ಸಾರಿ ಬರೆಯಲ್ಪಟ್ಟಿದೆ ಇವರು ಅವಿಧೇಯರಾದರು 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 ಎಂಬುದಾಗಿ. ಇಲ್ಲಿ ಅವಿಧೇಯರಾದಂತಹ ಜನರು ಅನ್ಯ ಜನರಲ್ಲ, ದೇವರ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಜನರು, ಯಜ್ಞದ ಕುರಿಯಾದಾತನ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಜನರು. ಇಲ್ಲಿ ಅವಿಧೇಯರಾದರು ಎಂಬುದಾಗಿ ಬರೆಯಲ್ಪಟ್ಟಿರುವ ಜನರು ಕೆಂಪು ಸಮುದ್ರದ ಮಧ್ಯದಿಂದ ದೇವರು ನಡೆಸಿಕೊಂಡು ದೀಕ್ಷಾಸ್ಥಾನದ ಮೂಲಕ ನಡೆಸಿಕೊಂಡು ಬಂದಂತಹ ಜನರು. ಇಲ್ಲಿ ಬರೆಯಲ್ಪಟ್ಟಿದೆ ಅವರು ಅವಿಧೇಯರಾದರು. ಒಂದು ಜಾಗ ಬರ್ಬೇಕಾದ್ರೆ ಬರೆಯಲ್ಪಟ್ಟಿದೆ ಅವಿಧೇಯರಾದರು, ಇನ್ನೊಂದು ಜಾಗ ಕಡೆ ಬರ್ಬೇಕಾದ್ರೆ ಬರೆಯಲ್ಪಟ್ಟಿದೆ ಮತ್ತೆ ಅವಿಧೇಯರಾದರು, ಮತ್ತೆ ಮತ್ತೆ ಅವಿಧೇಯರಾದರು 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 ಎಂಬುದಾಗಿ 4 ಕಡೆ ಬರೆಯಲ್ಪಟ್ಟಿದೆ. ಈ 78ನೇ ಕೀರ್ತನೆ ಅದರಲ್ಲಿ 40ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವರು ಅವಿಧೇಯರಾಗುವಾಗ ಅದು ದೇವರಿಗೆ ನೋವನ್ನುಂಟು ಮಾಡಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮನ್ನು ಸೃಷ್ಟಿಸಿದ ದೇವರು, ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ಪಾಪದಿಂದ ಬಿಡಿಸಿದ ದೇವರು, ನಮ್ಮನ್ನು ರಕ್ತದಿಂದ ತೊಳೆದು ಶುದ್ಧಿಪಡಿಸಿರುವ ದೇವರು, ನಮ್ಮನ್ನು ಇದುವರೆಗೂ ಕಾಪಾಡಿ ನಡೆಸಿಕೊಂಡು ಬಂದಿರುವ ದೇವರು, ಹಗಲಲ್ಲಿ ಮೇಘ ಸ್ತಂಭವಾಗಿ ಇರುಳಲ್ಲಿ ಅಗ್ನಿ ಸ್ತಂಭವಾಗಿ ಇದುವರೆಗೂ ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ಬಂದಿರುವ ದೇವರು. ಆ ದೇವರಿಗೆ ನಾವು ಅವಿಧೇಯರಾಗುವಾಗ ಸತ್ಯವೇದವು ಹೇಳುತ್ತದೆ ಅದು ದೇವರನಿಗೆ ನೋವನ್ನುಂಟು ಮಾಡುತ್ತದೆ. ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿದ ತಂದೆಯಾದ ದೇವರಿಗೆ ಅದು ನೋವನ್ನುಂಟು ಮಾಡುತ್ತದೆ. ನಮಗೋಸ್ಕರ ಜೀವವನ್ನು ಕೊಟ್ಟು ಮತ್ತೆ ಎದ್ದು ಬಂದಂತ ದೇವರಿಗೆ ಅದು ನೋವನ್ನುಂಟು ಮಾಡುತ್ತದೆ. ನಮ್ಮನ್ನು ಪ್ರಯಾಣಗಳಲ್ಲಿ ಹಗಲಿರುಳು ಕಣ್ಣುಗುಡ್ಡೆಯಂತೆ ಕಾಪಾಡುತ್ತಿರುವ ದೇವರಿಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಅವಿಧೇಯರಾದರೆ ಅದು ನೋವನ್ನುಂಟು ಮಾಡುತ್ತದೆ. ಆರಾಧನೆ, ದೇವರ ಮಕ್ಕಳಲ್ಲಿ ಆರಾಧನೆ ಎಷ್ಟು ಮುಖ್ಯವೋ, ಆ ದೇವರ ಮಕ್ಕಳ ಜೀವಿತದಲ್ಲಿ ಆರಾಧನೆ ಎಷ್ಟು ಮುಖ್ಯವೋ ವಿಧೇಯರಾಗುವುದು ಅಷ್ಟು ಮುಖ್ಯವಾಗಿದೆ, ಅಷ್ಟು ಪ್ರಾಮುಖ್ಯತೆಯಾಗಿದೆ. ಮತ್ತೊಮ್ಮೆ ಹೇಳುತ್ತೇನೆ, ದೇವರ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರನ್ನು ಆರಾಧಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದು ಅಷ್ಟೇ ಪ್ರಾಮುಖ್ಯತೆಯಾಗಿದೆ. ನಾನು ನಿಮ್ ಜಾಗದಲ್ಲಿ ಇದ್ದಿದ್ರೆ ಆಮೇನ್ ಎಂಬುದಾಗಿ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. 1 ಅರಸುಗಳ ಪುಸ್ತಕ ಅದರಲ್ಲಿ 17ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಅಲ್ಲಿಂದ ಹೊರಟು ಸಾರಪ್ತಾ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೋತೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ ಕಹೆಬಿಟ್ಟು ಕುಡಿಯುವುದಕ್ಕೆ ಒಂದು ತುಂಬಿಗೆಯಲ್ಲಿ ನೀರು ತೆಗೆದು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಾರಪ್ತಾ ಎಂಬ ಊರಿಗೆ ಹೋಗ್ಬಿಟ್ಟು ಅಲ್ಲೊಂದು ವಿಧವೆಯನ್ನ ನೋಡ್ತಾ ಇದ್ದಾರೆ ಎಲಿಯಾ ಪ್ರವಾದಿ. ಆ ವಿಧವೆಯನ್ನ ನೋಡ್ಬಿಟ್ಟು ಕೇಳ್ತಾ ಇದ್ದಾರೆ, ದಯಮಾಡಿ ನಾನು ಸ್ವಲ್ಪ ಬಳಲಿದ್ದೇನೆ, ದೂರ ಪ್ರಯಾಣ ಮಾಡಿ ಬಂದಿದ್ದೇನೆ, ನನಗೆ ಸ್ವಲ್ಪ ನೀರನ್ನ ತಗೊಂಬಂದು ಕುಡಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ನೀರನ್ನ ಕೇಳಿದ್ರೆ ಯಾರು ಕೂಡ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ನೀರನ್ನ ಕೇಳಿದ್ರೆ ಹಾಲನ್ನು ಕೊಡುವ ಜನರು ನಮ್ಮ ಕನ್ನಡಿಗರು ಎಂಬುದಾಗಿ ಹೆಸರುವಾಸಿಯಾಗಿರುವ ಜನರು. ಹೌದಲ್ವಾ? ಸಂತೋಷನೇ ಇಲ್ವಾ? ಕನ್ನಡಿಗರು ಮಾತ್ರ, ಹೆಮ್ಮೆಯ ಕನ್ನಡಿಗರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ನೀರನ್ನ ಕೇಳಿದ್ರೆ ಏನನ್ನ ಕೊಡ್ತಾರೆ? ಆ ಹಾಲನ್ನ ಕೊಡ್ತಾರೆ, ಮಜ್ಜಿಗೆಯನ್ನು ಕೊಡ್ತಾರೆ ಎಂಬುದಾಗಿ ನಮ್ಮ ಕನ್ನಡಿಗರ ಅಂತೆ ಹೆಮ್ಮೆಯುಳ್ಳ ಕನ್ನಡಿಗರು ಈ ಲೋಕದಲ್ಲೇ ಯಾರು? ಪ್ರೈಸ್ ದಿ ಲಾರ್ಡ್. ಸರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ನೀರನ್ನ ಕೇಳ್ತಾ ಇದ್ದಾರೆ. ಅಮ್ಮಮ್ಮ ನೀರನ್ನು ತರುವುದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಈಗ ಮತ್ತೆ ಕರೆದ್ಬಿಟ್ಟು ಕೇಳ್ತಾ ಇದ್ದಾರೆ, ಅಮ್ಮ 1 ನಿಮಿಷ ನಿಂತ್ಕೋ. ಅಮ್ಮ ನಿಂತ್ಕೊಂಡು ಏನಯ್ಯ ಈಗ ಹೇಳ್ತಾ ಇದ್ದಾರೆ. ಹಾಗೆ ಬರ್ಬೇಕಾದ್ರೆ 2 ಚಪಾತಿ ತಗೊಂಬ ಎಂಬುದಾಗಿ ಹೇಳ್ತಾ ಇದ್ದಾರೆ. ಫಸ್ಟ್ ಏನ್ ಕೇಳಿದ್ರು, ಈಗೇನ್ ಕೇಳ್ತಾ ಇದ್ದಾರೆ? 2 ಚಪಾತಿ ತಗೊಂಬ. ಅವಮ್ಮನ ಮನೆ, ಆ ದೇಶದಲ್ಲಿ ಬರಗಾಲ, ಅವಮ್ಮನ ಮನೆಯಲ್ಲಿ ಏನು ಇಲ್ಲ. 11ನೇ ವಾಕ್ಯದಲ್ಲಿ ಮತ್ತೆ ಕರೆದ್ಬಿಟ್ಟು ಕೇಳ್ತಾ ಇದ್ದಾರೆ, ಸ್ವಲ್ಪ ಚಪಾತಿ ತಗೊಂಬ ಎಂಬುದಾಗಿ ಕೇಳ್ತಾ ಇದ್ದಾರೆ. ಏನು ಇಲ್ಲ. ಈಗ ಅವಮ್ಮ ಏನ್ ಹೇಳ್ತಾರಂದ್ರೆ 12ನೇ ವಾಕ್ಯದಲ್ಲಿ, ಆಕೆಯು ಅವನಿಗೆ ನಿನ್ನ ದೇವರಾದ ಯೆಹೋವನ ಆಣೆ. ಹಂಗಂದ್ರೆ ಯಹೂದ್ಯರು ದೇವರ ಆಣೆ ಇಡುವುದಿಲ್ಲ. ಅವ್ರು ಇಡ್ತಾ ಇದಾರಂದ್ರೆ ಅದನ್ನ ದಾಟುವುದಿಲ್ಲ. ಒಂದ್ರಲ್ಲಿ ಪ್ರಾಮಿಸ್ ಮಾಡ್ತಾ ಇದಾರಂದ್ರೆ ಅದನ್ನ ದಾಟುವುದಿಲ್ಲ ಯಹೂದ್ಯರು. ಅವ್ರು ಹೇಳ್ತಾ ಇದ್ದಾರೆ, ದೇವರ ಆಣೆ, ನಮ್ಮ ಮನೆಯಲ್ಲಿ 1 ಇಡೀ ಹಿಟ್ಟಿದೆ ಅಷ್ಟೇ. 1 ಇಡೀ ಹಿಟ್ಟು ಅಂದ್ರೆ ಎಷ್ಟಿರುತ್ತೆ? ಒಂದು ದೊಡ್ಡ ಬಕೆಟ್ ಫುಲ್ ಇರುತ್ತಾ?
ಒಂದ್ ಇಡೀ ಹಿಟ್ಟಂದ್ರೆ ಎಷ್ಟಿರುತ್ತೆ? ಎಷ್ಟಿರುತ್ತೆ? ಒಂದ್ ಇಡೀ ಹಿಟ್ಟಂದ್ರೆ ಒಂದ್ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಒಂದ್ ಇಡೀ ಹಿಟ್ಟು. ಅಮ್ಮ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಒಂದ್ ಇಡೀ ಹಿಟ್ಟಿದೆ ಅಷ್ಟೇ. ಆ ಹಿಟ್ಟನಲ್ಲಿ ನಾನು 2 ರೊಟ್ಟಿಯನ್ನ 2 ಚಪಾತಿ ಮಾಡ್ಬಿಟ್ಟು ನಾನು ನನ್ನ ಮಕ್ಕಳು ಅದನ್ನೇ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ನಾನು ಸಾಯ್ಬೇಕು, ನನಗೆ ಆಹಾರ ಇಲ್ಲ, ಅದನ್ನ ತಿನ್ಬಿಟ್ಟು ಸಾಯ್ಬೇಕಂತ ಇದ್ದೀವಿ. ಅಷ್ಟೇ ಇರೋದು ನಮ್ಮ ಮನೆಯಲ್ಲಿ, ಏನೂ ಇಲ್ಲ. ದೇವರಾಣೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ನಾನು ತಿನ್ಬಿಟ್ಟು ಅದು ಇಷ್ಟು ಇಟ್ಟಿದೆ, ಅದನ್ನ ತಿನ್ಬಿಟ್ಟು ನಾವು ಸತ್ತೋಗ್ಬಿಡ್ಬೇಕು ಎಂಬುದಾಗಿ ಹೇಳ್ಬೇಕಾದ್ರೆ ನೆಕ್ಸ್ಟ್ ಒಂದು ಕಾಮಿಡಿಯಾಗಿ ಒಂದು ಹೇಳ್ತಾರೆ. ಏನಂತ ಹೇಳ್ತಾರಂದ್ರೆ 13ನೇ ವಾಕ್ಯದಲ್ಲಿ, ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಇಲ್ಲಿ ನೋಡ್ರಿ, ಅವ್ರು ಏನ್ ಹೇಳ್ತಾ ಇದಾರಂದ್ರೆ 12ನೇ ವಾಕ್ಯದಲ್ಲಿ, ನಾನ್ ಒಂದ್ ಇಡೀ ಇಟ್ಟಿದೆ, ಅದ್ರಲ್ಲಿ 2 ಚಪಾತಿ ಮಾಡ್ಬಿಟ್ಟು ನಾನು ಏನ್ ಮಾಡ್ಬೇಕು? ತಿನ್ಬಿಟ್ಟು ನಾವ್ ಏನ್ ಮಾಡ್ಬೇಕಂತ ಇದೀವಿ? ಸಾಯ್ಬೇಕಂತ ಇದೀವಿ. 13ನೇ ವಾಕ್ಯದಲ್ಲಿ ಎಲಿಯ ಹೇಳ್ತಾ ಇದಾರೆ, ನೀನ್ ಹೇಳಿದಂತೆ ಮಾಡು, ನೀನ್ ಸಾಯ್ತೀನಂದಲ್ಲ, ಹಂಗೆ ಸಾಯಿ. ಅದಕ್ಕೆ ಮುಂಚೆ ನನಗ್ ಏನ್ ಮಾಡು, ನೀನ್ ಚಪಾತಿಯನ್ನ ತಗೊಂಡ್ಬಂದು ಸಿಕ್ಕ ರೊಟ್ಟಿಯನ್ನು ಮಾಡಿ ಕೊಟ್ಟು ಬಾ. ಅಮ್ಮ ಅವ್ರು ಹೇಳ್ತಾ ಇದ್ರು, ಇಲ್ಲ ಅಯ್ಯ, ನಮ್ಮ ಮನೆಯಲ್ಲಿ ಇರೋದೇ ಒಂದ್ ಇಡೀ ಇಟ್ಟು ಅಷ್ಟೇ, ಅದ್ರಲ್ಲಿ ಏನ್ ತಗೊಂಬಂದ್ ಕೊಡ್ಲಿ? ಇವಮ್ಮ ಹೇಳ್ತಾ ಇದ್ದಾರೆ, ಇವ್ರು ಅಯ್ಯ ಹೇಳ್ತಾ ಇದ್ದಾರೆ, ನೀನ್ ಸಾಯಂಗಿದ್ರೆ ಸಾಯಮ್ಮ, ಪರವಾಗಿಲ್ಲ, ನನಗೆ ಫಸ್ಟ್ ಸ್ವಲ್ಪ ಚಪಾತಿ ತಗೊಂಬಂದ್ ಕೊಡು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅವಮ್ಮ ಇವರು ಹೇಳಿದಂತೆ, ಈ ದೇವ ಮನುಷ್ಯನು ಹೇಳಿದಂತೆ, ಪ್ರವಾದಿ ಹೇಳಿದಂತೆ, ದೇವ ಸೇವಕರು ಹೇಳಿದಂತೆ ಅವರಿಗೆ ತಗೊಂಬಂದು 2 ರೊಟ್ಟಿಗಳನ್ನು ಕೊಟ್ಟರು. ಅರಣ್ಮನೆಯಲ್ಲಿ ಬಡತನವಿತ್ತು, ಅರಣ್ಮನೆಯಲ್ಲಿ ಆಹಾರದ ಕೊರತೆ ಇತ್ತು, ಅರಣ್ಮನೆಯಲ್ಲಿ ಬರಗಾಲವು ಅವರನ್ನು ನಿಂದಿಸಿತ್ತು. ಆದ್ರೆ ಸತ್ಯವೇದವು ಹೇಳುತ್ತದೆ, ಬರಗಾಲವು ಮುಗಿಯುವವರೆಗೂ ಯಾವ ಕೊರತೆ ಇಲ್ಲದೆ ಈ ಕುಟುಂಬವನ್ನು ದೇವರಾತ್ಮನು ಆಮೇಲೆ ಪೋಷಿಸಿ ನಡೆಸಿದರು. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಅರಣ್ಮನೆಯಲ್ಲಿ ಕೊರತೆಗಳು ಬರಬಹುದು, ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಕೊರತೆ ಬರಬಹುದು. ಆದ್ರೆ ಈ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಡೆಯುವ ದೇವರ ಮಕ್ಕಳ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದೆ ನನ್ನ ಪರಲೋಕದ ದೇವರು ಪೋಷಿಸಿ ಪ್ರತಿದಿನವೂ ಪ್ರತಿನಿತ್ಯವೂ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಡೆಸುವ ದೇವರಾಗಿದ್ದಾನೆ. ನಮ್ಮೂರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ನನ್ನನ್ನು, ನನ್ನ ಕುಟುಂಬವನ್ನು ಪೋಷಿಸಿ ನಡೆಸುವ ದೇವರು. ಹಲ್ಲೆಲೂಯಾ. ನಿಮ್ಮಮ್ಮ ವಿಧೇಯರಾದ್ರು. 3 ವರ್ಷ ದೇಶದಲ್ಲಿ ಯಾರ ಮನೆಯಲ್ಲಿ ದೊಡ್ಡ ದೊಡ್ಡ ಸೌಕರ್ಯ, ಎಕರೆಗಟ್ಟಲೆ ಜಮೀನ್ ಇರುವವ್ರ ಮನೆಯಲ್ಲಿ ಆಹಾರ ಇಲ್ಲ. ಮಳೆ ಬಂದ್ರೆ ತಾನೇ ಬೆಳೆ ಬೆಳೆಯೋದಿಕ್ಕಾಗುತ್ತೆ, ಮಳೆ ಬಂದ್ರೆ ತಾನೇ ಒಳ್ಳೆ ಬಿತ್ತನೆ ಬಿತ್ತೋದಿಕ್ಕಾಗುತ್ತೆ. ಮಳೆ ಇಲ್ಲ, ಆಹಾರವಿಲ್ಲ, ಒಂದು ಹೊತ್ತು ಆಹಾರ ಇಲ್ಲ. ಕೈಯಲ್ಲಿ ಹಣ ಇದೆ, ಎಲ್ಲರ ಕೈಯಲ್ಲೂ ಹಣ ಇದೆ, ಆದ್ರೆ ನೀರಿಲ್ಲ, ಆಹಾರವಿಲ್ಲ. ಆದ್ರೆ ಈ ಅಮ್ಮ ಮನೆಯಲ್ಲಿ ಕೊನೆಯವರೆಗೂ ದೇವರು ಯಾವ ಕೊರತೆ ಇಲ್ಲದೆ ನಡೆಸಿದರು. ಅದಕ್ಕೆ ಬೇಸಿಕ್ ಒಂದೇ ಒಂದು ಕಾರಣ ಏನಂದ್ರೆ, ಇವರು ದೇವರ ಸೇವಕರ ಮಾತಿಗೆ ವಿಧೇಯರಾದರು. ದೇವ ಸೇವಕರು ಹೇಳುವ ಮಾತಿಗೆ ವಿಧೇಯರಾಗುವಾಗ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುತ್ತದೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ. ಅದು ಅರಣ್ಮನೆಯಾಗಿದ್ದರು, ಪ್ರೈಸ್ ದಿ ಲಾರ್ಡ್, ಸಾಧಾರಣ ವ್ಯಕ್ತಿಯ ಮನೆಯಾಗಿದ್ದರು, ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಅವರ ಜೀವಿತದಲ್ಲಿ ಆಶೀರ್ವಾದವು ಬರುತ್ತದೆ. ಸಭೆಗೆ ಬರುವ ಒಬ್ರು ಕೆಲ ವರ್ಷಗಳ ಹಿಂದೆ ಅವ್ರ ರಕ್ಷಣೆ ಹೊಂದಿ ಹೊಸದಾಗಿ ಸಭೆಗೆ ಬರ್ಬೇಕಾದ್ರೆ ಅವರನ್ನ ಬಸ್ ಸ್ಟ್ಯಾಂಡ್ ಇಂದ ಕರ್ಕೊಂಡ್ ಬರ್ಬೇಕು. ಚರ್ಚ್ ಒಳಗೆ ಬರ್ಬೇಕಂದ್ರೆ ಅವ್ರನ್ನ ಕೈ ಹಿಡಿದು ಏನ್ ಮಾಡ್ಬೇಕು? ಅಳುಬ್ರು ಚರ್ಚಿಗೆ ಬರೋರೆಲ್ಲರಿಗೂ ಗೊತ್ತು, ಚರ್ಚ್ ಒಳಗೆ ಬರ್ಬೇಕಂದ್ರೇನೆ ಅವ್ರನ್ನ ಕೈ ಹಿಡಿದು ಹಾಗೆ ನಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಚೇರಲ್ಲಿ ಹಿಂದೆ ಕುತ್ಕೊಳ್ತಾ ಇದ್ರು, ಪ್ರೈಸ್ ದಿ ಲಾರ್ಡ್, ಕುತ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ, ಕೆಳಗ್ ಕುತ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ. ಒಂದ್ ದಿವಸ ಪ್ರೇಯರ್ ಆರಾಧನೆ ಮುಗಿದು ಎಲ್ಲರೂ ಪ್ರೇಯರ್ ಮಾಡಿಸ್ತಾ ಇರ್ಬೇಕಾದ್ರೆ ಪಾಸ್ಟರ್ ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊಡ್ತಾ ಇರ್ಬೇಕಾದ್ರೆ ಪಾಸ್ಟರ್ ಹೇಳಿದ್ರು, ನೀವು ಹೋಗಿ ಚಾಪೆ ಮಡಚ್ರಿ ಎಂಬುದಾಗಿ ಹೇಳಿದ್ರು. ಎಲ್ಲರೂ ಮುಖ ನೋಡ್ತಾ ಇದ್ದಾರೆ, ಏನಿದು ಚಾಪೆ ಮಡಚೋದಕ್ಕೆ ಕೇಳ್ತಾ ಇದಾರಲ್ಲ. ಅವ್ರಿಗೆ ಫಸ್ಟ್ ಏನ್ ಮಾಡೋದಿಕ್ಕಾಗೋದಿಲ್ಲ, ಕೆಳಗ್ ಕುತ್ಕೊಳ್ಳೋದಿಕ್ಕಾಗೋದಿಲ್ಲ, ನಡೆಯೋದಿಕ್ಕೇನೆ ಆಗೋದಿಲ್ಲ. ಒಬ್ರು ಕೈ ಹಿಡ್ಕೊಂಡು ನಡ್ಕೊಂಡ್ ಬರ್ಬೇಕು, ಚಾಪೆ ಮಡಚ್ರಿ ಎಂಬುದಾಗಿ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ದೇವರು ಅದ್ಭುತ ಮಾಡಿದ್ರು. ಈಗ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಬಂದಾಗ ಆಹಾರ ಕೊಟ್ರೆ ಕೆಳಗ್ ಕುತ್ಕೊಂಡು ಆಹಾರ ತಿನ್ನುವ ಬಲವನ್ನ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ವಿಧೇಯರಾಗುವವರನ್ನು ದೇವರು ಸುಮ್ಮನೆ ಬಿಡುವ ದೇವರಲ್ಲ. ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಅದರಲ್ಲಿ 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜೆನೆಸಿಸ್ ಚಾಪ್ಟರ್ 26 ವರ್ಸ್ 1 ಒಂದರಲ್ಲಿ ಈ ರೀತಿ, ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂದು, ಆಗ ಈಸಾಕನು ಬಲಿಷ್ಠರ ಅರಸನಾದ ಅಮಲೇಕನ ಬಳಿಗೆ ಕೇರಾರಿಗೆ ಹೋದನು. 2ನೇ ವಾಕ್ಯವನ್ನು ಓದ್ರಿ.
ಅಲ್ಲಿ ಅಲ್ಲಿ ಯೆಹೋವನು ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಪ್ರೈಸ್ ದಿ ಲಾರ್ಡ್ ಈಸಾಕ್ ಅಬ್ರಹಾಮನ ಕಾಲದಲ್ಲಿ ಬಂದ ಬರವಲ್ಲದೆ ಇನ್ನೊಂದು ಬರವು, ಅದಕ್ಕಿಂತ ಘೋರವಾದ ಒಂದು ಬರವು ಆ ದೇಶದಲ್ಲೆಲ್ಲ ಬಂದಿತ್ತು. ಈಗ ಈಸಾಕ್ ಪ್ಲಾನ್ ಏನಂದ್ರೆ, ನಾನು ಹೇಗಾದ್ರೂ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಪ್ರೈಸ್ ದಿ ಲಾರ್ಡ್ ನನಗೆ ಒಳ್ಳೆ ಅಲ್ಲಿ ಒಳ್ಳೆ ಆಹಾರಗಳು ಸಿಗುತ್ತೆ, ಒಳ್ಳೆ ನೀರಿದೆ, ಏನ್ ತೊಂದರೆ ಇಲ್ಲ, ನೈಲ್ ನದಿ ಎಲ್ಲ ಇದೆ, ಒಳ್ಳೆ ಆಹಾರ ಸಿಗುತ್ತೆ ಎಂಬುದಾಗಿ ಈಗ ಐಗುಪ್ತ ದೇಶಕ್ಕೆ ಹೋಗುವುದಕ್ಕೋಸ್ಕರ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಐಗುಪ್ತ ದೇಶಕ್ಕೆ ಹೋಗುವುದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, 2ನೇ ವಾಕ್ಯದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ನೀನು ಐಗುಪ್ತ ದೇಶಕ್ಕೆ ಹೋಗ್ಬಾರ್ದು. ಯಪ್ಪ, ಪರಿಸ್ಥಿತಿಗಳೆಲ್ಲ ವಿರುದ್ಧವಾಗಿದೆ, ನೆಕ್ಸ್ಟ್ ಆಹಾರ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ ನೀನು ಹೋಗ್ಬಾರ್ದು, ಇಲ್ಲೇ ಇರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮಗೆ ಪರಿಸ್ಥಿತಿಗಳು ವಿರುದ್ಧವಾಗಿರ್ಬೇಕಾದ್ರೆ ದೇವ್ರ ಪಾಸ್ಟ್ ಹೇಳ್ತಾರೆ, ನೀವು ಇವತ್ತು ಮದ್ವೆ ಮನೆಗೆ ಹೋಗ್ಬೇಡ್ರಿ, ಆರಾಧನೆಗೆ ಬನ್ರಿ ಎಂಬುದಾಗಿ ಹೇಳಿದ್ರೆ ಏನ್ ಮಾಡ್ತೇವೆ? ಫಸ್ಟ್ ರಿಲೇಷನ್, ನೆಕ್ಸ್ಟ್ ಪಾಸ್ಟರ್. ಇವ್ರು ಹೇಳ್ತಾ ಇದ್ದಾರೆ ದೇವರು ನೀನು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಇವ್ರು ಏನ್ ಮಾಡಿದ್ರು ಅಂದ್ರೆ 12ನೇ ವಾಕ್ಯದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾದರು, 2ನೇ ವಾಕ್ಯದಲ್ಲಿ ದೇವರಿಗೆ ವಿಧೇಯರಾದರು, 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಸಾಕನ ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. 100ರಷ್ಟು ಬೆಳೆಯನ್ನು ಹೊಂದಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ನನ್ನ ಪ್ರಶ್ನೆ, ಆ ದೇಶದಲ್ಲಿ ವ್ಯವಸಾಯ ಮಾಡಿದ 100,000 ಜನರು ಇದ್ದಿರಬಹುದು, ಆ ದೇಶದಲ್ಲಿ ಬಿಸ್ನೆಸ್ ಮಾಡಿದ 1,000 ಜನರು ಇದ್ದಿರಬಹುದು, ಆದ್ರೆ ಈ ಮನುಷ್ಯನಿಗೆ ಮಾತ್ರ ಈ ಆಶೀರ್ವಾದ ಸಿಗಲು ಕಾರಣ ಏನು? ಈಸಾಕನಿಗೆ ಮಾತ್ರ ಈ ಆಶೀರ್ವಾದ ಸಿಗಲು ಕಾರಣವೇನು? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವನು ದೇವರ ವಾಕ್ಯಕ್ಕೆ ವಿಧೇಯನಾದನು. ಅದೇ ವರುಷದಲ್ಲಿ, ಅದೇ ಜಾಗದಲ್ಲಿ, ಅದೇ ಸ್ಥಳದಲ್ಲಿ ದೇವರು 100ರಷ್ಟು ಫಲಗಳನ್ನು ಕಾಣುವ ಕೃಪೆಯನ್ನು ದೇವರು ಒದಗಿಸಿಕೊಟ್ಟರು. ಶಬ್ದವಾಗಿ ಹಲ್ಲೆಲೂಯಾ. 12ನೇ ವಾಕ್ಯವನ್ನು ಮತ್ತೊಮ್ಮೆ ನಿಮಗೋಸ್ಕರ ಓದುತ್ತೇನೆ. ಈಸಾಕನು ಆ ದೇಶದಲ್ಲಿ ಇದ್ದನು, ಮೊದಲನೆಯದಾಗಿ ಆ ದೇಶದಲ್ಲಿ ಇದ್ದನು, ಆ ದೇಶದಲ್ಲಿ ಬೀಜ ಬಿತ್ತಿದನು, ಆ ದೇಶದಲ್ಲಿ 100ರಷ್ಟು ಬೆಳೆಯನ್ನು ಕೊಯ್ದುಕೊಂಡನು. 3 ಕಾರ್ಯಗಳು ಬರೆಯಲ್ಪಟ್ಟಿದೆ. ದೇವರು ಹೇಳಿದ ದೇಶದ ಬರಗಾಲ ಇದೆ ಬ್ರದರ್, ಇದೇ ಪರವಾಗಿಲ್ಲ, ಕಷ್ಟ ಇದೆ ಬ್ರದರ್, ಇದೇ ಪರವಾಗಿಲ್ಲ, ದೇವರು ಹೇಳ್ಬಿಟ್ರ ನಾನು ಮಾಡ್ತೇನೆ ಎಂಬುದಾಗಿ ಆ ಕಷ್ಟಗಳು ಎದುರಾಗಿ ಬಂದರು. ಅದೇ ದೇಶದಲ್ಲಿ ಇದ್ದನು, ಅದೇ ದೇಶದಲ್ಲಿ ಬೀಜ ಬಿತ್ತಿದನು, ಅದೇ ದೇಶದಲ್ಲಿ 100ರಷ್ಟು ಕೊಯ್ಲುಗಳನ್ನು ಕೊಯ್ದುಕೊಂಡನು. ಆರಾಧನೆಯಲ್ಲಿ ಬಂದಿರುವ ಈ ದೇಶದಲ್ಲಿ ಬೀಜ ಬಿತ್ತುದ, ಇನ್ನೊಂದು ದೇಶದಲ್ಲಿ ಆಶೀರ್ವಾದ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಯಾವ ದೇಶದಲ್ಲಿ ಬೀಜ ಬಿತ್ತಿದನೋ ಅದೇ ದೇಶದಲ್ಲಿ 100ರಷ್ಟು ಕೊಯ್ಲು. ಯಾವ ಜಾಗದಲ್ಲಿ ನೀವು ತಲೆ ತಗ್ಗಿಸಿದ್ದೀರೋ ಅದೇ ಜಾಗದಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ದೇವರು ಮಾಡುವ ದೇವರಾಗಿದ್ದಾರೆ. ಈ ಜಾಗದಲ್ಲಿ ನಾನು ಬೀಜ ಬಿತ್ತಿದೆ, ಇನ್ನೊಂದು ಜಾಗದಲ್ಲಿ ಆಶೀರ್ವಾದ ಆಗಲ್ಲ. ಈ ಜಾಗದಲ್ಲಿ ನಾನು ತಲೆ ತಗ್ಗಿಸಿದೆ, ಬೆಂಗಳೂರಲ್ಲಿ ಆಶೀರ್ವಾದ ಅಲ್ಲ. ನೀವು ತುಮಕೂರಲ್ಲಿ ತಲೆ ತಗ್ಗಿಸಿದ್ರೆ ತುಮಕೂರಲ್ಲೇ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ದೇವರಾಗಿದ್ದಾನೆ. ಇದಕ್ಕೆ ಕಾರಣ ಏನು? ಅವನು ವಿಧೇಯನಾದನು. ಇವನ್ ಬೀಜ ಬಿತ್ತಬೇಕಾದ್ರೆ ನೋಡಿರುವ ಜನರೆಲ್ಲ ಹೇಳಿರ್ಬೋದು, ಏನಪ್ಪ ಮಳೆನೇ ಇಲ್ಲ, ಇವನ್ ಏನ್ ಮಾಡ್ತಾವನೆ. ದಾವಸ್ಪೇಟೆಯಲ್ಲಿ ಒಂದು ಸಿಸ್ಟರ್ ಇದ್ದಾರೆ, ದೊಡ್ಡಬಳ್ಳಾಪುರಿಂದ ಒಂದು ಸಿಸ್ಟರ್ ಬರ್ತಾರೆ, ಮಾಸ್ಟರ್ ತುಂಬಾ ಮಳೆ ಬರ್ತಾ ಇದೆ, ಮಳೆ ನಿಲ್ಬೇಕೆಂಬುದಾಗಿ ನೀವೇನ್ ಮಾಡ್ರಿ, ಇವಾಗ ಸ್ವಲ್ಪ ದಿವಸದಿಂದ ಆ ಪ್ರೇಯರ್ ಬರ್ತಾ ಇಲ್ಲ, ಪ್ರೇಯರ್ ರಿಕ್ವೆಸ್ಟ್, ಯಾಕಂದ್ರೆ ಈಗ ಕೊಯ್ಲು ಕೊಯ್ದಿದ್ದಾರೆ, ಒಳ್ಳೆ ಲಾಭ ಬಂತು, ಒಳ್ಳೆ ರೀತಿ ದೇವರು ಅವರನ್ನು ಆಶೀರ್ವದಿಸಿದ್ರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅವರು ಅವಾಗವಾಗ ಫೋನ್ ಮಾಡ್ಬಿಟ್ಟು, ಪಾಸ್ಟರ್ ಈ ಮಳೆ ಬರಬೇಕು, ಅದಕ್ಕೋಸ್ಕರ ಪ್ರೇಯರ್ ಮಾಡ್ರಿ. ನೆಕ್ಸ್ಟ್ ಅವತ್ತೇ ರಾತ್ರಿ ಭಯಂಕರ, ನೋಡಿದ್ ಮೋಡನೇ ಇರಲ್ಲ, ಅವತ್ತು ರಾತ್ರಿ ಭಯಂಕರ ಮಳೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೇ ಪಾಸ್ಟರ್ ಫೋನ್ ಮಾಡ್ಬಿಟ್ಟು, ಪಾಸ್ಟರ್ ಭಯಂಕರ ಮಳೆ ಇದೆ, ಮಳೆ ನಿಲ್ಬೇಕಂತ ಪ್ರೇಯರ್ ಮಾಡ್ರಿ. ಅಮ್ಮ ನೀನ್ ತಾನೇ ಹೇಳ್ದಮ್ಮ ನಿನ್ನೆ ಮಳೆ ಬರ್ಬೇಕೆಂಬುದಾಗಿ, ಈಗ ನಿಲ್ಲಕ್ಕೆ ಪ್ರೇಯರ್ ಮಾಡಿ ಪಾಸ್ಟರ್, ಓವರ್ ಆಗಿ ಬರ್ತಾ ಐತೆ. ಸರಿ, ನಮ್ಮ ಪ್ರೇಯರ್ ಮಾಡಿದ್ರೆ ಹಾಗೆ ನಿಂತು ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಈಸಾಕನನ್ನು ನೋಡಿ ಆಸೆ ಮಾಡಿರು, ನೀವು ನಗ್ತಾ ಇದ್ದೀರಾ, ಅವರಿಗೆ ಜೀವನದ ಪ್ರಶ್ನೆ, ಒಂದು ವರ್ಷ ದುಡ್ದಿದ್ದೆಲ್ಲ ಅದೇ ಅವರಿಗೆ ಸಂಪಾದನೆ. ಈಗ ಈಸಾಕನ ಬೀಜ ಬಿತ್ತಬೇಕಾದ್ರೆ ಆ ದೇಶದಲ್ಲಿರುವವರು ಆಸೆ ಮಾಡಿರ್ಬೋದು, ಇಲ್ಲೇ ಬರಗಾಲ ಇದೆ, ನೀರಿಲ್ಲ, ಏನಿಲ್ಲ, ಇವನ್ ಬೀಜ ಬಿತ್ತುತ್ತಾ ಇದ್ದಾನೆ. ಆ ನೇಗ್ಲಿನಲ್ಲಿ ಏನ್ ಮಾಡ್ತಾರೆ, ಗೇಯುತ್ತಾರೆ, ಹೊಲವನ್ನ ಗೇಯ್ಬೇಕಾದ್ರೆ ಜನರೆಲ್ಲರೂ ಹಾಸ್ಯ ಮಾಡಿರ್ಬಹುದು, ನೋಡಿರುವವರೆಲ್ಲರೂ ಹಾಸ್ಯ ಮಾಡಿರ್ಬಹುದು, ನೀರೇ ಇಲ್ಲ ದೇಶದಲ್ಲಿ, ಇವನ್ ಏನ್ ಮಾಡ್ತಾ ಇದ್ದಾನೆ. ಈ ಪಾವಗಡ ಕಡೆ ಎಲ್ಲ ಅನೇಕ ಕಡೆ ಬೆಳೆಯನ್ನ ಬೆಳೆಯುವುದಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬುದ್ಧಿವಂತರು ಈಗ ಸೋಲಾರಿಗೆ ಕೊಟ್ಬಿಡ್ತಾ ಇದ್ದಾರೆ, ಸೋಲಾರ್ ಯೂನಿಟ್ಗಳಿಗೆ.
ಆ ಬಿಸಿಲಿನ ತಾಪಕ್ಕೆ ಕರೆಂಟ್ ಉತ್ಪತ್ತಿ ಆಗಲಿ, ಯಾಕೆ ಅವರಿಗೆ ಬೆಳೆ ಇಲ್ಲ. ಆ ಜಾಗದಲ್ಲಿ ನಾನು ಒಂದು 2 ಎಕರೆ ತಗೊಂಡ್ಬಿಟ್ಟು ಅಲ್ಲಿ ಬೀಜವನ್ನ ಬಿತ್ತೋದಿಕ್ಕೋಸ್ಕರ ನೆಲವನ್ನು ಗೈತಾ ಇದ್ರೆ ನೋಡೋನ್ ಏನ್ ಅನ್ಕೊಳ್ತಾನೆ? ಕಂಪಲ್ಸರಿ ಇಲ್ಲೇನೋ ಸಮಸ್ಯೆ. ಈಗ ಒಂದು ಇಸಾಕನನ್ನು ನೋಡಿದ ಜನರೆಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲೇನೋ ಸಮಸ್ಯೆ ಇದೆ, ಇವ್ ಮಳೆನೇ ಇಲ್ಲ, ನೀರೇ ಇಲ್ಲ, ಬರಗಾಲ ಇದೆ, ಇವನ್ ನೆಲವನ್ನ ಗೈತಾ ಇದ್ದಾನೆ, ಬೀಜ ಬಿತ್ತುತ್ತಾ ಇದ್ದಾನೆ ಎಂಬುದಾಗಿ ಎಲ್ಲರೂ ಹಾಸ್ಯ ಮಾಡಿರ್ಬೋದು. ಆದ್ರೆ ಅದರ ಹಿಂದಿರುವ ಒಂದು ಸೀಕ್ರೆಟ್ ಏನಂದ್ರೆ, ಅವ್ರು ದೇವರ ವಾಕ್ಯಕ್ಕೆ ವಿಧೇಯರಾದ್ರು. ನೀನ್ ಹೋಗ್ಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರಾ? ನಾನು ಹೋಗೋದಿಲ್ಲ. ಲಾಸ್ಟ್ ಟೈಮ್ ಇದೇ ರೀತಿಯ ಒಂದು ಬರಗಾಲ ಬಂತಂತೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಅಬ್ರಾಮನ ಕಾಲದಲ್ಲಿಯೂ ಇದೇ ರೀತಿ ಏನ್ ಬಂದಿತ್ತು? ಅಪ್ಪ ಕಾಲದಲ್ಲಿ ಬಂದಂತ ಬರಗಾಲ. ಅಪ್ಪ ಆ ಟೈಮಲ್ಲಿ ಏನ್ ಮಾಡಿದ್ರು? ಅಪ್ಪ ಕಾಲದಲ್ಲಿ ಬರಗಾಲ ಬಂದಾಗ ಅಪ್ಪ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ರು. ಈಗ ಮಗನ ಕಾಲದಲ್ಲಿ ಬರಗಾಲ ಬರ್ಬೇಕಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಐಗುಪ್ತಕ್ಕೆ ಹೋಗ್ಬೇಕೆಂಬುದಾಗಿದ್ದಾರೆ. ತಂದೆ ತಾಯಿಗಳು ಏನ್ ಮಾಡ್ತಾರೋ ಅದನ್ನೇ ಮಕ್ಕಳು ಏನ್ ಮಾಡೋದು? ತಂದೆ ತಾಯಿಗಳು ಓದುವ ಸಂಜೆ ಟೈಮಲ್ಲಿ ನೀವು ಸುಮ್ಮನೆ ಬುಕ್ಕನ್ನು ಹಿಡ್ಕೊಂಡು ಕೂತ್ಕೊಳ್ರಿ, ಏನಾನ ಓದ್ಕೊಂಡು ಕೂತ್ಕೊಳ್ರಿ. ನಿಮ್ಮ ಮಕ್ಕಳು ಬುಕ್ಕನ್ನು ತಗೊಂಡು ಏನ್ ಮಾಡ್ತಾರೆ? ಓಪನ್ ಮಾಡ್ಕೊಂಡು. ತಂದೆ ತಾಯಿಗಳು ನೀವು ಫೋನಲ್ಲಿ ಪ್ರೈಸ್ ದಿ ಲಾರ್ಡ್ ರೀಲ್ಸ್ ಅನ್ನ ನೋಡ್ತಾ ಇರಿ, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ತಂದೆ ತಾಯಿಗಳು ನೀವು ಬಿಗ್ ಬಾಸ್ ಅನ್ನ ನೋಡ್ರಿ, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಮುಂದಿನ ಪೀಳಿಗೆಗಳು. ಆದ್ರೆ ನಮ್ಮ ರಾಜ್ಯದಲ್ಲಿ ಇರುವ ಹಾಗೆ ದಡ್ಡರು ಶಕಮೂರ್ತರು ಯಾರು ಇಲ್ಲ. ನಾನು ಬಡಚೌಡನಹಳ್ಳಿಗೆ ಹೋಗ್ಬೇಕಾದ್ರೆ ಹೋಗುವ ದಾರಿಯಲ್ಲಿ ಒಂದು ವಿಲೇಜ್, 2-3 ಕಡೆ ನೋಡಿದೆ, ಬಿಗ್ ಬಾಸ್ ವಿನ್ನರ್ ಎಂಬುದಾಗಿ ಅವ್ನ ಫೋಟೋ ಹಾಕ್ಬಿಟ್ಟು ಅವ್ನ ಹೆಸರು ಹಾಕ್ಬಿಟ್ಟು ಕೆಳಗೆ ಅಭಿನಂದನೆಗಳು, ಅಭಿಮಾನಿಗಳು ಎಂಬುದಾಗಿ ಒಂದು 10-20 ಜನದ ಫೋಟೋ ಹಾಕಿದ್ರು. 2-3 ವಿಲೇಜ್ ಅಲ್ಲಿ ನೋಡಿದೆ, ನನಗೆ ತಲೆ ಚಚ್ಕೊಂಡ್ಬಿಡೋಣ ಅನ್ನಿಸ್ಕೊಂಡ್ಬಿಡ್ತು. ಇಂಥ ಮೂರ್ಖರು ನಮ್ಮ ರಾಜ್ಯದಲ್ಲಿ ಇದಾರ ಎಂಬುದಾಗಿ. ಅಂದ್ರೆ ತಂದೆ ತಾಯಿಗಳು ಅದನ್ನ ನೋಡಿದ್ರೆ ಮಕ್ಕಳು ಏನ್ ಮಾಡ್ತಾರ? ಅದನ್ನೇ ಹೇಳ್ರಿ. ನೀವು ಇದಕ್ಕೆಲ್ಲ ಬಾಯಿ ತೆಗಿಯೋದಿಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ ಎಂಬುದಾಗಿ ಹೇಳಿದ್ರೆ ಆಮೇಲೆ ಅಲ್ಲಿಲೆ ಎಲ್ಲ ಶಬ್ದವಾಗಿ ಬರುತ್ತೆ. ಇದಕ್ಕೆಲ್ಲ ಅಲ್ಲಿಲೆಯೂ ಇಲ್ಲ, ಹೌದೂ ಇಲ್ಲ. ಹೌದಾ ಇಲ್ವಾ? ನೀವು ಫೋನನ್ನ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳು, ಮುಂದಿನ ಪೀಳಿಗೆಗಳು, ಅವರನ್ನು ಏನ್ ಮಾಡ್ತಾರೆ? ಫೋನನ್ನು ನೋಡೋದಕ್ಕೆ ಆಸೆ ಪಡ್ತಾರೆ. ನೀವು ಸುಮ್ಮನೆ ಟ್ರೈ ಮಾಡ್ರಿ. ಸುಮ್ಮನೆ ಒಂದು ವಾರ ನೀವು ಬುಕ್ಕನ್ನ ಸಂಜೆ ಹೊತ್ತು ನೀವು ಕೆಲಸದಿಂದ ಬಂದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬುಕ್ ತೆಗೆದು ಓದ್ತಿರೋ ಇಲ್ವೋ ಸುಮ್ಮನೆ ನೋಡ್ತಾ ಇರಿ. ನಿಮ್ಮ ಮಕ್ಕಳು ನಿಮ್ ತರನೇ ಯಾವುದೋ ಒಂದು ಬುಕ್ಕನ್ನ ತೆಗೆದ್ಬಿಟ್ಟು ನೋಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳಾಗಿರಲಿ ಯಾರಾಗಿರಲಿ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲಿ ತಂದೆ ಅಬ್ರಾಮನು ಐಗುಪ್ತ ದೇಶಕ್ಕೆ ಹೋದ. ನೆಕ್ಸ್ಟ್ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಸಾಕನ ಐಗುಪ್ತ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ಅನ್ಕೊಳ್ತಾ ಇದ್ದಾನೆ. ತಂದೆ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ, ಮಗನು ಬಿಗ್ ಬಾಸ್ ಅನ್ನ ನೋಡ್ಬೇಕೆಂಬುದಾಗಿ. ತಾಯಿ ಧಾರಾವಾಹಿಯನ್ನ ನೋಡ್ತಾರೆ. 6 ಗಂಟೆ ಆದ್ರೆ ಈ ಧಾರಾವಾಹಿ ಬರುತ್ತೆ ಎಂಬುದಾಗ ಆನ್ ಮಾಡಿ ನೋಡ್ತಾರೆ. ಮಗಳು ಕೂಡ ಧಾರಾವಾಹಿಯನ್ನ ನೋಡುವುದಕ್ಕೆ ಟಿವಿಯನ್ನ ಆ ಟೈಮ್ ಆಗಿ ತಕ್ಷಣ ಏನ್ ಮಾಡ್ತಾ ಇದ್ದಾರೆ? ಈಗ ದೇವರು ಹೇಳಿದ್ರು, ನೀನ್ ಅದನ್ನ ಮಾಡಬೇಡ ಎಂಬುದಾಗಿ ಹೇಳಿದ್ರು, ನೀನು ಐಗುಪ್ತಕ್ಕೆ ಹೋಗ್ಬೇಡ ಎಂಬುದಾಗಿ ಹೇಳಿದ್ರು. ಇದಾಗ ತಕ್ಷಣ ಏನ್ ಮಾಡ್ತಾ ಇದ್ದಾನಂದ್ರೆ, ಈಗ ಇಲ್ಲಿರುವ ಜನರೆಲ್ಲ ಕೆಲಸ ಇಲ್ಲ ಅಂದ್ರೆ ಒಳ್ಳೆ ಕೆಲಸ ಸಿಗೋದಕ್ಕೋಸ್ಕರ ಎಲ್ಲಿಗೆ ಹೋಗ್ತಾರೆ? ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಒಳ್ಳೆ ಸಂಬಳ ಸಿಗೋದಕ್ಕೋಸ್ಕರ ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಇವನು ಕೂಡ ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಸಾರಿ ಈಗ ಐಗುಪ್ತಕ್ಕೆ ಹೋಗ್ಬೇಕೆಂಬುದಾಗಿದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ನೀನ್ ಹೋಗ್ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ಏನ್ ನಡೀತಂದ್ರೆ, ಪ್ರೈಸ್ ದಿ ಲಾರ್ಡ್, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅದು ಅವನ ಜೀವಿತದಲ್ಲಿ ಆಶೀರ್ವಾದಗಳನ್ನು ತಂದಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆರಾಧನೆಯಲ್ಲಿ ದೇವರ ಮಕ್ಕಳೇ, ನೀವು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನೋಡ್ರಿ. ಊರೆಲ್ಲ ಬರಗಾಲವಿದ್ದರು ನಿಮ್ಮ ಮನೆಯಲ್ಲಿ ಅನ್ನಕ್ಕಾಗಲಿ ವಸ್ತ್ರಕ್ಕಾಗಲಿ ಕೊರತೆ ಇಲ್ಲದೆ ದೇವರು ನಡೆಸ್ತಾರೆ. ಯಪ್ಪ, ತಿಂಗಳಾನ್ಗಟ್ಲೆ ಕೆಲಸಕ್ಕೆ ಹೋಗದೆ ಇರುವ ಸಮಯದಲ್ಲಿ ಕೋವಿಡ್ ಟೈಮಲ್ಲೇ ನಿಮ್ಮನ್ನು ನಡೆಸಿದಾರಂದ್ರೆ ಇವಾಗ ನಿಮ್ಮನ್ನು ನಡೆಸೋದಿಲ್ವಾ? ಆಮೇಲೆ ಆತನನ್ನು ನಂಬಿ ಬಂದವರನ್ನು ಆತನು ಕೈ ಬಿಡುವ ದೇವರಲ್ಲ. ಒಂದು ವೇಳೆ ಎಲ್ಲ ಖಾಲಿಯಾಗೋಯ್ತು, ದೇಶದಲ್ಲಿ ಏನು ಇಲ್ಲ ಅಂದ್ರೆ ಒಂದು ಕಾಗೆ ಮುಖಾಂತರವಾದ್ರೂ ನಿಮ್ಮನ್ನು ಪೋಷಿಸುವ ದೇವರು ನನ್ನ ದೇವರು. ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ದೇವರು ಅವನು ಚಿಕ್ಕ ವಯಸ್ಸಿನಿಂದಲೇ ದೇವರಿಗೆ ವಿಧೇಯರಾಗುವ ಈಸಾಕನಾಗಿದ್ದ. ಅವನು ದೊಡ್ಡವನಾದ್ಮೇಲೆ ವಿಧೇಯನಾದ ಎಂಬುದಾಗಿಲ್ಲ, ಚಿಕ್ಕ ವಯಸ್ಸಿನಿಂದಲೇ ಅವನು ವಿಧೇಯನಾಗುವವನಾಗಿದ್ದ. ಎಲ್ಲಿ ಬರೆಯಲ್ಪಟ್ಟಿದೆ? ಚಿಕ್ಕ ವಯಸ್ಸಿನಿಂದಲೇ ಅವನು ವಿಧೇಯನಾಗುವವನಾಗಿದ್ದ, ದೇವರಿಗೆ ವಿಧೇಯನಾಗುವವನಾಗಿದ್ದ, ತಂದೆಗೆ ವಿಧೇಯರಾಗುವವನಾಗಿದ್ದ, ಪಾಸ್ಟರಿಗೆ ವಿಧೇಯನಾಗುವವನಾಗಿದ್ದ, ವಾಕ್ಯದಲ್ಲಿ ವಿಧೇಯನಾಗುವವನಾಗಿದ್ದ. ಎಲ್ಲಿ ಬರೆಯಲ್ಪಟ್ಟಿದೆ? ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯಕ್ಕೆ ನೀವು ತೆಗೆದುಕೊಳ್ಳಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ, ಅದರಲ್ಲಿ 2ನೇ ವಾಕ್ಯವನ್ನು ಓದ್ರಿ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಸಾಕು. ಪ್ರೈಸ್ ದಿ ಲಾರ್ಡ್.
21ನೇ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನು ಮನೆಯಿಂದ ಒಬ್ಬರನ್ನ ಕಿಕ್ಔಟ್ ಮಾಡಿದ್ರು, ಆಚೆ ಕಳಿಸಿದ್ರು. ಯಾರನ್ನ ಆಚೆ ಕಳಿಸಿದ್ರು? ಆಗಾರಳನ್ನು, ಇಸ್ಮಾಯಿಲನನ್ನು 21ನೇ ಅಧ್ಯಾಯದಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ? ಆಚೆ ಕಳಿಸಿದ್ದಾರೆ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ತನ್ನ ಮಗನಾಗಿರುವ ಇಸ್ಮಾಯಿಲನನ್ನು ಅಬ್ರಹಾಮನು ಮನೆಯಿಂದ ಕಳಿಸ್ಬಿಟ್ರು. ಈಗ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಿಯ ಮಗನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು, ಒಂದು ವೇಳೆ ದೇವರು ನಿನ್ನ ಪ್ರಿಯ ಮಗನಾಗಿರುವ ಮಗನನ್ನು ನನಗೆ ಒಬ್ಬನೇ ಮಗನಾಗಿರುವ ನಿನ್ನ ಪ್ರಿಯ ಮಗನನ್ನು ನನಗೆ ಸಮರ್ಪಿಸು ಎಂಬುದಾಗಿ ಹೇಳಿದಿದ್ರೆ, ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ದಿವಸ ಯಾರನ್ನ ಮನೆಯಿಂದ ಕಳಿಸಿದ್ದಾರೆ? ಇಸ್ಮಾಯಿಲನನ್ನು ಮನೆಯಿಂದ ಕಳಿಸಿದ್ದಾರೆ. ಹಿಂದೆನೆ ಒಂದು ಗಾಡಿ ಮಾಡ್ಕೊಂಡು, ಕಾರೋ ಟೆಂಪೋನೋ ಟ್ಯಾಕ್ಸಿನೋ ಮಾಡ್ಕೊಂಡು ಓಡಿ ಹೋಗಿ ಮಗನನ್ನ ಎಲ್ಲಿ ಹೋಗ್ತಾ ಇದ್ದಾನೆ, ನೆನ್ನೆ ಹೊರಟದ, ಇವತ್ತು ಹೋಗ್ತಾ ಇದ್ರೆ ನಡ್ಕೊಂಡು ಹೋಗಿದ್ರೆ ಎಲ್ಲಿಗೆ ಹೋಗಿರ್ಬೋದು? ದಾವಸ್ಪೇಟ್ ಹತ್ತತ್ರ ಹೋಗಿರ್ಬೋದು ಎಂಬುದಾಗಿ ಓಡೋಗಿ ಸಮಿಸು ಮಗನೇ ನಿನ್ನನ್ನು ಕಳಿಸ್ಬಿಟ್ಟು ಎಂಬುದಾಗಿ ಪ್ರೀತಿಯಿಂದ ಕರ್ಕೊಂಬರೋ ರೀತಿಯಲ್ಲಿ ಕರ್ಕೊಂಬಂದು ಏನ್ ಮಾಡ್ಬಿಡ್ತಾ ಇದ್ರು? ದೇವರು ಅದಕ್ಕೆ ಪ್ಲಾನ್ ಆಗಿ ಹೇಳ್ತಾ ಇದ್ದಾರೆ, ನಿನ್ನ ಒಬ್ಬನೇ ಮಗನಾಗಿರುವ ಪ್ರಿಯ ಮಗನಾದ ಈಸಾಕನನ್ನು ನನಗೆ ನೀನೇನ್ ಮಾಡು, ಅರ್ಪಿಸು ಎಂಬುದಾಗಿ ಹೇಳ್ಬಿಟ್ರಿ. ಈಗ ತಪ್ಪಿಸ್ಕೊಳ್ಳೋದಿಕ್ ಬೇರೆ ಆಪ್ಷನೇ ಇಲ್ಲ. ಈಗ ಏನ್ ನಡೀತು ನೋಡ್ರಿ ಈ ವಾಕ್ಯದಲ್ಲಿ. 22ನೇ ಅಧ್ಯಾಯದಲ್ಲಿ ಈಗ ತಗೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಸಮರ್ಪಿಸುವುದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ, ಈಗ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈಗ ಮಗನು ಒಂದು ಮಾತನ್ನ ಕೇಳ್ತಾನೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈಸಾಕನ್ ಕೇಳ್ತಾ ಇದ್ದಾರೆ, ಅಪ್ಪ, ಬಲಿ ಕೊಡೋದಿಕ್ಕೆ ಬೆಂಕಿ ಇದೆ, ಬಲಿ ಕೊಡೋದಿಕ್ಕೆ ಕಟ್ಟಿಗೆ ಇದೆ, ಬಲಿ ಕೊಡುವುದಕ್ಕೆ ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿ? ಪ್ರಶ್ನೆ ಕೇಳ್ತಾ ಇದ್ದಾರ. ಹಂಗಂದ್ರೆ ಬಲಿ ಕೊಡೋದಿಕ್ಕೆ ಏನೇನ್ ಬೇಕು ಅಂತ ಈಸಾಕನಿಗೆ ಗೊತ್ತಾ ಇಲ್ವಾ? ಗೊತ್ತಿಲ್ಲದೆ ಇರುವವರು, ಇವಾಗ ಹೊಸದಾಗಿ ಸಭೆಗೆ ಬರುವವರು, ಆರಾಧನೆ ನಂತರ ಏನಿರುತ್ತೆ? ಕೀರ್ತನೆ ಭಾಗ ಇರುತ್ತೆ, ಅದು ಗೊತ್ತಿಲ್ಲ. ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಅದಾದ್ಮೇಲೆ ಸಂದೇಶ ಭಾಗ ಇರುತ್ತೆ, ಅದು ಗೊತ್ತಿರಲ್ಲ. ಅದಾದ್ಮೇಲೆ ಕಾಣಿಕೆ ದಶಮ ಭಾಗ ಇರುತ್ತೆ, ಅದು ಗೊತ್ತಿರಲ್ಲ. ಅದಾದ್ಮೇಲೆ ಆಹಾರ ಇದೆ, ಎಲ್ಲರಿಗೂ ಆಹಾರ ಇದೆ, ಅದು ಗೊತ್ತಿರಲ್ಲ ಅನೇಕರಿಗೆ. ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ, ಕೂತ್ಕೊಳ್ತಾರೆ. ಆದ್ರೆ ಗೊತ್ತಿರುವವನಿಗೆ ನೆಕ್ಸ್ಟ್ ಏನ್ ನಡೆಯುತ್ತೆ ಎಂಬುದಾಗಿ ಇಲ್ಲಿ ಈಸಾಕನಿಗೆ ಗೊತ್ತು. ಬಲಿ ಕೊಡೋದಂದ್ರೆ ಏನು ಅಂತ ಗೊತ್ತು, ನೆಕ್ಸ್ಟ್ ಏನ್ ಮಾಡ್ತಾರೆ ಎಂಬುದಾಗಿ ಗೊತ್ತು, ಬಲಿಗೆ ಏನೇನ್ ಬೇಕು ಎಂಬುದಾಗಿ ಗೊತ್ತು. ಬಲಿಗೆ ಯಜ್ಞ ಬೆಂಕಿ ಬೇಕು, ಕಟ್ಟಿಗೆಗಳು ಬೇಕು, ಯಜ್ಞಕ್ಕೆ ಬೇಕಾದ ಕುರಿ ಬೇಕು, ಈ ಕುರಿಯನ್ನ ಯಾವ ರೀತಿ ಕೈ ಕಾಲು ಕಟ್ತಾರೆ ಎಂಬುದಾಗಿ ಗೊತ್ತು. ಅವ್ರು ಕೇಳ್ತಾ ಇದ್ದಾರೆ, ಅಪ್ಪ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ ದೇವರು ಅಬ್ರಾಹ್ಮನ್ ಹೇಳಿದ್ರು ದೇವರು ಒದಗಿಸ್ಕೊಡ್ತಾರೆ ಎಂಬುದಾಗಿ ಕರ್ಕೊಂಡು ಹೋಗ್ಬಿಟ್ರು. ಈಗ ಆ ಜಾಗಕ್ಕೆ ಬಂದಿದ ತಕ್ಷಣ ಕಟ್ಟಿಗೆಯ ಮೇಲೆ ಆ ಬಲಿ ಬೀಟದ ಕಟ್ಟಿಗೆಗಳೆಲ್ಲ ಒದಗಿ ಹಾಗೆ ಇಡ್ತಾ ಇದ್ದಾರೆ. ಇಟ್ಬಿಟ್ಟು ನೀನ್ ಅದ್ರ ಮೇಲೆ ಮಲಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ಗೊತ್ತಿರುವವನಿಗೆ ಮಲಗು ಎಂಬುದಾಗಿ ಹೇಳಿದ್ರೆ ಮಲಗ್ತಾನ? ನಾನು ಆಗ್ಲೇ ಹೇಳ್ದೆ, ಈಸಾಕನಿಗೆ ಬಲಿ ಕೊಡೋದಂದ್ರೆ ಏನಂತ ಗೊತ್ತು, ಅವನಿಗೆ ಮಲಗು ಎಂಬುದಾಗಿ. ಇವಾಗ ನನ್ನನ್ನು ಆ ಜಾಗದಲ್ಲಿ, ಇದೊಂದು ಸುಮ್ಮನೆ ಸ್ಟೋರಿ ರೀತಿ ಓದ್ಕೊಂಡು ಹೋಗ್ಬೋದು. ಆದ್ರೆ ಆ ಜಾಗದಲ್ಲಿ ನಿಮ್ಮನ್ನ ಇರಿಸಿ ನೋಡ್ರಿ, ಈ ಜಾಸ್ಪರ್ ಅನ್ನು ನಿಮ್ಮ ಹೆಸರನ್ನ ಅನ್ಕೊಳ್ರಿ, ನಿಮ್ಮನ್ನ ಆ ಜಾಗದಲ್ಲಿ ಮಲ್ಗು ಎಂಬುದಾಗಿ ಹೇಳಿದ್ರೆ ನೀವು ಮಲಗ್ತೀರಾ? ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರನ್ನು ಮಲ್ಗು ಎಂಬುದಾಗಿ ಹೇಳ್ತಾ ಇದ್ದಾರೆ, ಮಲಗ್ತಾ ಇದ್ದಾರೆ. ಕೈ ಕಾಲು ಕಟ್ಟು ಎಂಬುದಾಗಿ ಹೇಳ್ತಾ ಇದ್ದಾರೆ, ಕಟ್ಟೋದಿಕ್ಕೆ ದಾರವನ್ನ ಹಗ್ಗವನ್ನ ಎತ್ಕೊಳ್ತಾ ಇದ್ದಾರೆ. ಇವನು ಹಾಗೇ ಇದ್ದಾನೆ, ಕೈ ಕಾಲುಗಳನ್ನ ಕಟ್ಟುತ್ತಾ ಇದ್ದಾರೆ. ಇವನು ಹಾಗೆ ಸುಮ್ಮನೆ ಇದೆ, ಯೌವನಸ್ಥ ಹುಡುಗ ಹಾಗೆ ಸುಮ್ಮನೆ ಇದ್ದಾನೆ. ಹಂಗಂದ್ರೆ ಇವನು ಚಿಕ್ಕ ವಯಸ್ಸಿನಿಂದಲೇ ಇವನು ದೇವರಿಗೂ ವಿಧೇಯರಾಗುವ ಮಗನಾಗಿದ್ದನು, ತನ್ನ ಆತ್ಮಿಕ ತಂದೆಗೂ ವಿಧೇಯನಾಗುವವನಾಗಿದ್ದನು. ನಾವೆಲ್ಲ ನಮ್ಮನ್ನು ಮಲ್ಗು ಎಂಬುದಾಗಿ ಹೇಳಿದ್ರೆ, ನಿಮ್ಗೆ ಇನ್ನೊಂದು ಕಾರ್ಯ ಗೊತ್ತಿರಲ್ಲ, ನಾನು ಇವಾಗ ಹೇಳ್ಕೊಡ್ತೀನಿ. ಆದಾಮಂಗೆ ಆಪರೇಷನ್ ಮಾಡಿದ್ದು ಯಾವಾಗ ಆಪರೇಷನ್ ಮಾಡಿದ್ರು? ಅವ್ನು ನಿದ್ದೆ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು? ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿ ಒಂದು ಎಲುಬನ್ನ ಏನ್ ಮಾಡ್ಬಿಟ್ರು? ಹೆಂಗಸ್ರಲ್ಲ ಸೊಂಟದಲ್ಲಿ ಆರಾಮಾಗಿ ಬೆಣ್ಗೆ ಹಿಡ್ಕೊಂಡು ಹೋಗ್ತಾರೆ, ಆದ್ರೆ ಗಂಡಸ್ರಂಗೆ ಹಿಡ್ಕೊಂಡು ಹೋಗೋದಿಕ್ಕೆ ಅವ್ರು ಎಗ್ಲು ಮೇಲೆ ಹಿಡ್ಕೊಳ್ತಾರೆ, ಹಿಂಗ್ ಕೈಯಲ್ಲಿ ಹಿಡ್ಕೊಳ್ತಾರೆ. ಯಾಕೆ? ಒಂದು ಎಲುಬು ಮಿಸ್ಸಿಂಗ್. ದೇವರು ಈ ರೀತಿ ಆಪರೇಷನ್ ಮಾಡ್ತಾರೆ ಎಂಬುದಾಗಿ ಗೊತ್ತಾಗಿದ್ದಿದ್ರೆ ಅಬ್ರಾಹಮನು ನಿಜವಾಗ್ಲೂ ಮಲಗ್ತಾ ಇದ್ನ, ಎದ್ದಿರ್ತಿದ್ನ?
ನನ್ನಾಣೆ ನಾನು ಮಲ್ಗೋದಿಲ್ಲ ಎಂಬುದಾಗಿ ನೀರಿನೊಳಗೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದ. ವಾಕ್ಯದಲ್ಲಿ ಅವನಿಗೆ ಗೊತ್ತಿಲ್ಲದೆ ನಿದ್ದೆ ಮಾಡ್ದ, ಇದ್ ಮಾಡ್ಬಿಟ್ರು. ಒಂದ್ ವೇಳೆ ಗೊತ್ತಿಲ್ಲದೆ ಇರುವವರು ಹೋಗಿ ಬಲಿಪೀಠದಲ್ಲಿ ನಿದ್ದೆ ಮಾಡ್ಬಹುದು, ಮಲಗಬಹುದು. ಆದ್ರೆ ಗೊತ್ತಿದ್ದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ಇವನು ಬಲಿಪೀಠದಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದಾನೆ. ಒಂದ್ ಸ್ವಲ್ಪ ಕೈ ಸುಟ್ರೇನೆ 2 ವಾರ ಚರ್ಚಿಗೆ ಕುಕ್ಕರ್ ಏನಾನ ಕೈ ಬೆರಳಿಗೆ ಸುಟ್ಟರೇನೆ ನಾವು ಚರ್ಚಿಗೆ ಬರಲ್ಲ. ಏನಕ್ಕೆ ಬಂದಿಲ್ಲ ಸಿಸ್ಟರ್? ಕೈಯಲ್ಲಿ ಏನ್ ಬೆಂಕಿ ಸುಟ್ಬಿಡ್ತು, ದೊಡ್ಡ ಗಾಯ ಆಗಿದೆ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ಮಾರ್ಕ್ ಇಂದು ಕಂಡ ಐಗುಪ್ತನನ್ನು ನೀನು ಎಂದಿಗೂ. ಯಾವ ಕೈ ಸಿಸ್ಟರ್, ಯಾವ ಕೈ ಸುಟ್ಟಿರೋದು? ಈ ಕೈ. ಅವರಿಗೆ ಡೌಟ್ ಆಗ್ಬಿಡುತ್ತೆ, ಪಾಸ್ಟರ್ ಈ ಕೈಯ ಪಾಸ್ಟರ್, ಯಾವ್ದೋ ಒಂದು ಕೈ ನೋವು ಪಾಸ್ಟರ್. ಸ್ವಲ್ಪ ಕುಕ್ಕರ್ ಸುಟ್ರೇನೆ 2 ವಾರ ಚರ್ಚಿಗೆ ಬರೋದಿಲ್ಲ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಲಿಪೀಠದಲ್ಲಿ ಗೊತ್ತಿದ್ರು, ಬಲಿ ಅಂದ್ರೆ ಏನಂತ ಗೊತ್ತಿದ್ರು ಆ ಜಾಗದಲ್ಲಿ ಮಲಗ್ತಾ ಇದ್ದಾನೆ. ಇದುವರೆಗೂ ಅನೇಕ ಬಲಿಗಳನ್ನ ದೇವರಿಗೋಸ್ಕರ ಅಬ್ರಹಾಮನು ಸಲ್ಲಿಸಿದ್ದಾರೆ, ತಂದೆ ಸಲ್ಲಿಸಿದ್ದಾರೆ. ಅವ್ರು ಸಲ್ಲಿಸಿದ ಬಲಿ ಮೃಗಗಳು ಮತ್ತೆ ಎದ್ದು ಬಂದು ಓಡಾಡಿದ್ರೆ ಪರವಾಗಿಲ್ಲ. ಒಂದ್ಸತಿ ಸಲ್ಲಿಸಿದ ಬಲಿ ಮೃಗಗಳು ಮತ್ತೆ ಬರೋದಿಲ್ಲ ಎದ್ದು ಜೀವಂತವಾಗಿ. ಇವನಿಗೆ ಗೊತ್ತು, ಒಂದ್ ವೇಳೆ ಎದ್ದು ಬರೋಂಗಿದ್ರೆ ಪರವಾಗಿಲ್ಲ, ಮತ್ತೆ ನಾನು ಮನೆಗೆ ಹೋಗ್ತೀನಿ, ಅಮ್ಮನ್ ನೋಡ್ತೇನೆ, ಮಾತಾಡಿಸ್ತೀನಿ ಎಂಬುದಾಗ ಒಂದು ನಂಬಿಕೆ ಇರ್ಬೋದು. ಇವನಿಗೆ ಗೊತ್ತು ಮತ್ತೆ ನಾವು ಮನೆಗೆ ಹೋಗೋದಿಕ್ಕಾಗೋದಿಲ್ಲ ಎಂಬುದಾಗಿ. ಬಲಿ ಅಂದ್ರೆ ಏನು ಅಂತ ಗೊತ್ತು, ಆರಾಧನೆ ಅಂದ್ರೆ ಏನು ಅಂತ ಗೊತ್ತು. ಇನ್ನು ಅನೇಕರಿಗೆ ಆರಾಧನೆ ಅಂದ್ರೆ ಏನಂತಾನೆ ಗೊತ್ತಿಲ್ಲದೆ ಆರಾಧಿಸ್ತಾ ಇದ್ದಾರೆ. ಆರಾಧನೆ ಅಂದ್ರೆ ನಮ್ಮನ್ನೇ ನಾವು ಪೂರ್ಣವಾಗಿ ಸಮರ್ಪಿಸುವುದೇ ನಿಜವಾದ ಆರಾಧನೆ. ನನ್ನ ಶರೀರವನ್ನು ನಿಮಗೆ ಸಮರ್ಪಿಸುತ್ತೇನೆ ಕರ್ತನೆ, ನನ್ನ ಆತ್ಮವನ್ನು ನಿಮಗೆ ಸಮರ್ಪಿಸುತ್ತೇನೆ, ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇನೆ, ನನ್ನ ಭವಿಷ್ಯವನ್ನು ನಿಮಗೆ ಸಮರ್ಪಿಸುತ್ತೇನೆ, ನನ್ನನ್ನು ಪೂರ್ಣವಾಗಿ ಏನು ಇಲ್ಲದ ಹಾಗೆ ನಿಮ್ಮ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ನೀವು ನನ್ನನ್ನು ನಡೆಸಿರಿ ಕರ್ತನೆ. ನೀವು ನಾನಲ್ಲ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಇದೇ ನಿಜವಾದ ಆರಾಧನೆಯಾಗಿದೆ. ಆರಾಧನೆ ಅಂದ್ರೆ ಏನಂತ ಗೊತ್ತು, ಆದ್ರೂ ಆ ಜಾಗದಲ್ಲಿ ಹೋಗಿ ಮಲಗ್ದ. ಚಿಕ್ಕ ವಯಸ್ಸಿನಿಂದಲೇ ವಿಧೇಯನಾಗುವ ಹುಡುಗನಾಗಿದ್ದನು. ಹಲ್ಲೆಲೂಯಾ. ಈಗ ದೇವ್ರು ಹೇಳ್ತಾ ಇದ್ದಾರೆ, ಕೈಯಲ್ಲಿ ಕತ್ತಿ ಎತ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಬೇಡ ಎಂಬುದಾಗಿ ಹೇಳ್ಬಿಟ್ರು. ನಾನು ನಿನ್ನ ನೋಡ್ಬಿಟ್ಟೆ. ದೇವರು ಮನುಷ್ಯನನ್ನು ಸಮರ್ಪಿಸುವ ನರ ಬಲಿಯನ್ನು ದೇವರು ಮೆಚ್ಚುವ ದೇವರಲ್ಲ. ಪ್ರೈಸ್ ದ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ ಬೇಡ ಎಂಬುದಾಗಿ ಹೇಳ್ಬಿಟ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಹುಡುಗನಿಗೆ ಗೊತ್ತಿದ್ರು ಅವನ್ ಏನ್ ಮಾಡ್ದ, ಒಪ್ಪಿಸಿ ಕೊಟ್ಟ ಅಲ್ವಾ. ಆ ವಿಧೇಯತೆ ಇದೆಯಲ್ವಾ, ಅದು ಅವನನ್ನು ಉದ್ಧರಿಸಿತು, ಅದು ಅವನನ್ನು ಆಶೀರ್ವದಿಸಿತು. ಈ ಚಿಕ್ಕ ವಯಸ್ಸಿನಿಂದಲೇ ದೇವರ ಸನ್ನಿಧಾನದಲ್ಲಿ ಒಂದನ್ನ ತಿಳಿದುಕೊಳ್ಳ್ರಿ, ನಾನು ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತೇನೋ ಅಷ್ಟು ನನ್ನನ್ನು ಮೇಲೆತ್ತುವ ದೇವರಾಗಿದ್ದಾನೆ. ಊರಲ್ಲಿ ಇರುವವರು ಒಬ್ರಿಗೂ ಬೆಳೆ ಇಲ್ಲ, ಆದ್ರೆ ಇವನಿಗೆ ನೋಡಿದ್ರೆ ಮೂಟೆಯಾಗಿ ಬೆಳೆ ಬೆಳೆದಿದೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಆ ರೀತಿಯಾಗಿ ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದಲ್ಲಿ ಅವರು ವಿಧೇಯರಾದರು, ಅವನು ವಿಧೇಯನಾದನು, 100ರಷ್ಟು ಫಲವನ್ನು ಹೊಂದಿಕೊಂಡನು. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಳ್ತೀರಾ? ಅಪ್ಪ, ನೀವು ಹೇಳುವುದನ್ನೇ ನಾನು ಮಾಡುತ್ತೇನೆ, ನೀ ತೋರುವ ದಾರಿಯಲ್ಲಿ ನಾನು ನಡೆಯುತ್ತೇನೆ, ನಿನ್ನ ಪಾದ ಒಂದೇ ಹಿಡಿಯುತ್ತೇನೆ. ನನ್ನ ಪ್ರಿಯ ಯೇಸುವೇ, ಎಷ್ಟು ಜನ ಹೇಳ್ತೀರಪ್ಪ ನಾನು ವಿಧೇಯನಾಗ್ತೇನಪ್ಪ, ನನಗೆ 100ರಷ್ಟು ಫಲಗಳು ಬೇಕು, 100ರಷ್ಟು ಆಶೀರ್ವಾದವನ್ನು ನಾನು ಕಾಣಬೇಕು. ಈ ಸಾಕನ್ನು ಕಂಡ ಅಂದ್ರೆ ನಾನು ಕಾಣಬೇಕು. ಎಷ್ಟು ಜನ ಬಯಸ್ತೀರಾ? ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನೀ ಹೇಳುವ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಮತ್ತೆ ನೀ ಹೇಳುವುದನ್ನೇ ಮಾಡುವೆ, ನೀ ತೋರಿದ ದಾರಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ. ಒಂದು ಅರಿಕೆಯಾಗಿ ಹೇಳ್ರಿ, ಅಪ್ಪ ನೀ ಹೇಳುವುದನ್ನೇ ಮಾಡುವೆ, ನೀ ತೋರಿದ ದಾರಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಈ ಫೆಬ್ರವರಿ ತಿಂಗಳು ಮೊದಲನೇ ದಿನದಲ್ಲಿ ಬಂದಿದ್ದೇವೆ. ವರ್ಷದಲ್ಲಿ ಎಷ್ಟು ವಾರಗಳು ಹೋಯಿತು? ಎಷ್ಟು ಭಾನುವಾರಗಳು ಹೋಯಿತು? 4 ಭಾನುವಾರ ಹೋಯ್ತು. ಇನ್ನು ಎಷ್ಟು ಭಾನುವಾರ ಇದೆ? 48 ಭಾನುವಾರಗಳಿದೆ. ಅಪ್ಪ ನೀವೇನ್ ಹೇಳ್ತೀರೋ ಇಲ್ಲಿಂದ ಬರುವ ಮಾತಿಗೆ ನಾನು ವಿಧೇಯನಾಗ್ತೇನೆ. ಅಪ್ಪ ನೀವು ಎಡಕ್ಕಾಗಲಿ ನೀನು ಬಲಕ್ಕೆ ಹೋಗು ಎಂಬುದಾಗಿ ಹೇಳಿದ್ರೆ ಅದಕ್ಕೆ ವಿಧೇಯನಾಗ್ತೇನೆ. ನೀನ್ ಇಲ್ಲೇ ನಿಂತ್ಕೊ ಎಂಬುದಾಗಿ ಹೇಳಿದ್ರೆ ಅಲ್ಲೇ ನಿಂತ್ಕೊಳ್ತೇನಪ್ಪ. ನೀವ್ ಏನ್ ಹೇಳ್ತೀರೋ ಅದಕ್ಕೆ ವಿಧೇಯನಾಗ್ತೇನೆ ದೇವ್ರೆ.
ಎಷ್ಟು ಜನ ಹೇಳೋದಿಕ್ ಸಾಧ್ಯ? ಎಷ್ಟು ಜನ ಅದಕ್ಕೆ ಅರಿಕೆ ಮಾಡ್ತೀರಾ? ನಾನು ಈ ರೀತಿ ಮಾಡ್ತೇನೆ ದೇವ್ರೆ, ನಿನ್ ವಾಕ್ಯಕ್ಕೆ ವಿಧೇಯನಾಗ್ತೇನೆ ದೇವ್ರೆ, ಸತ್ಯವೇದ ಏನ್ ಹೇಳುತ್ತೋ ಅದಕ್ಕೆ ವಿಧೇಯನಾಗ್ತೇನೆ ದೇವ್ರೆ. ಎಷ್ಟು ಜನ ಹೇಳ್ತೀರಾ ಕಣ್ಣುಗಳನ್ನು ಮುಚ್ಚಿ, ನೀ ನೋಡಿದರೆ ಸಾಕು ಮಾಡುವೆ, ನೀ ತೋರುವ ಹಾದಿಯಲ್ಲಿ ನಡೆಯುವೆ, ನಿನ್ ಪಾದ ಮುಂದೆ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ನೀ ನೋಡಿದರೆ ಸಾಕು ಮಾಡುವೆ, ನೀ ತೋರುವ ಹಾದಿಯಲ್ಲಿ ನಡೆಯುವೆ, ನಿನ್ ಪಾದ ಮುಂದೆ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಶಬ್ದವಾಗಿ ಆರಾಧನೆ ನೋಡಿದರೆ ಸಾಕು ಮಾಡುವೆ, ನೀ ತೋರುವ ಹಾದಿಯಲ್ಲಿ ನಡೆಯುವೆ, ನಿಂತಾಗ ಮುಂದೆ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ನೀ ನೋಡಿದರೆ ಸಾಕು, ಯಾರ್ಯಾರು ಅಂತರಾಳದಿಂದ ಒಂದು ಅರಿಕೆಯಾಗಿ ಆಡಿದ್ರು, ನಾನು ಇಂದಿನಿಂದ ದೇವರ ವಾಕ್ಯ ಏನ್ ಹೇಳುತ್ತೋ ಅದನ್ನು ಮಾಡ್ತೇನೆ, ದೇವರ ವಾಕ್ಯವನ್ನು ಬಿಟ್ಟು ನಾನು ದೂರ ಹೋಗೋದಿಲ್ಲ ಎಂಬುದಾಗಿ ಯಾರ್ಯಾರು ಒಪ್ಪಿಸಿಕೊಟ್ಟಿದ್ದೀರೋ, ನಿಶ್ಚಯವಾಗಿ ಹೇಳುತ್ತೇನೆ, ನಿಮ್ಮ ಜೀವಿತದಲ್ಲಿ 100ರಷ್ಟು ಫಲಗಳನ್ನು ನೀವು ಕಾಣುತ್ತೀರಾ. ಶಬ್ದವಾಗಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಕೂತುಕೊಳ್ಳೋಣ. ಕರೆಕ್ಟಾಗಿ ಇನ್ನು 10 ನಿಮಿಷದಲ್ಲಿ ಒಂದೇ ಕುಟುಂಬದಲ್ಲಿ ದೇವರಿಗೆ ವಿಧೇಯರಾಗದೆ ನಾಶವಾದ ವ್ಯಕ್ತಿ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆಶೀರ್ವಾದವನ್ನು ಹೊಂದಿದ್ದಂಥ ವ್ಯಕ್ತಿ, ಒಂದೇ ಮನೆಯೊಳಗೆ, ಒಂದೇ ಕುಟುಂಬದೊಳಗೆ, ಒಂದೇ ಮನೆಯೊಳಗೆ, ಒಂದೇ ಸಭೆಯೊಳಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆಶೀರ್ವಾದವನ್ನು ಹೊಂದಿದ ವ್ಯಕ್ತಿ, ದೇವರ ವಾಕ್ಯಕ್ಕೆ ವಿಧೇಯರಾಗದೆ ನಾಶವನ್ನು ಹೊಂದಿದ ವ್ಯಕ್ತಿಯನ್ನು ನಿಮಗೆ ಸತ್ಯವೇದದಿಂದ ಇನ್ನೊಂದು 10 ನಿಮಿಷದಲ್ಲಿ ತೋರಿಸಿಕೊಟ್ಟು ಸಂದೇಶ ಭಾಗವನ್ನು ಮುಗಿಸಲು ಇಷ್ಟಪಡುತ್ತೇನೆ. ಎಲ್ಲರೂ ಸತ್ಯವೇದವನ್ನು ತೆಗೆದುಕೊಳ್ಳಿರಿ. 1 ಸಾಮುವೇಲ್ ಪುಸ್ತಕ, ಅದರಲ್ಲಿ 2ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದ್ರಿ. 1 ಸಾಮುವೇಲ್ ಪುಸ್ತಕ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ಬಯಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ಬಯಸುವರು ಯಾರು ಎಂದು ಎಚ್ಚರಿಸಿದರು, ಅವರು ತಮ್ಮ ತಂದೆ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದಾನಷ್ಟೇ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರು ಒಳ್ಳೆ ಮಕ್ಕಳಾಗಿದ್ರೆ ವಿಧೇಯರಾಗ್ತಾ ಇದ್ರು. ಅಪ್ಪ ಹೇಳ್ತಾ ಇದ್ದಾರೆ ವಿಧೇಯರಾಗೋಣ, ಪಾಸ್ಟರ್ ಹೇಳ್ತಾ ಇದ್ದಾರೆ ವಿಧೇಯರಾಗೋಣ, ನಮ್ಮ ಆತ್ಮಿಕ ತಂದೆ ಹೇಳ್ತಾ ಇದ್ದಾರೆ ವಿಧೇಯರಾಗೋಣ, ಸತ್ಯವೇದವು ಹೇಳ್ತಾ ಇದೆ ವಿಧೇಯರಾಗೋಣ, ದೇವರು ಹೇಳ್ತಾ ಇದ್ದಾರೆ ಅದಕ್ಕೆ ವಿಧೇಯರಾಗೋಣ ಎಂಬುದಾಗಿ ವಿಧೇಯರಾಗ್ತಾ ಇದ್ರು. ಅವರು ವಿಧೇಯರಾಗಿದ್ದಿದ್ರೆ ಅವರ ಲೈಫ್ ಚೆನ್ನಾಗಿರ್ತಾ ಇತ್ತು. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 25ನೇ ವಾಕ್ಯದಲ್ಲಿ ಕೊನೆ ವರ್ಡ್ ಬರೆಯಲ್ಪಟ್ಟಿದೆ, ದೇವರು ಅವರನ್ನು ಸಂಹರಿಸಬೇಕೆಂದಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಕಾರಣ ಅವರು ವಿಧೇಯರಾಗಲಿಲ್ಲ. ಈ ಆರಾಧನೆಯಲ್ಲಿ ಬಂದಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ ಹೇಳುತ್ತೇನೆ, ನೀವು ಏಲಿಯ ಮಕ್ಕಳಾಗಿದ್ದರು, ನೀವು ಪ್ರೈಸ್ ದಿ ಲಾರ್ಡ್, ಈ ಏಲಿಯ ಮಕ್ಕಳೇ ಆಗಿದ್ರು, ಅಬ್ರಹಾಮನೇ ಆಗಿದ್ರು, ನೀವು ಈಸಾಕನೇ ಆಗಿದ್ರು, ಹೇಳುತ್ತಿರುವ ನಾನಾಗಿದ್ರು, ಕೇಳುತ್ತಿರುವ ನೀವಾಗಿದ್ರು, ವಾಕ್ಯಕ್ಕೆ ವಿಧೇಯರಾಗುವಾಗ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ನೀವು ಏಲಿಯ ಮಕ್ಕಳೇ ಆಗಿರಬಹುದು, ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರುವ ಒಂದು ದೇವ ಮನುಷ್ಯನು, ರಾಜನಿಗೆ ಸಮನಾಗಿರುವ ಏಲಿಯ ಮಕ್ಕಳಾಗಿದ್ರು, ನೀವು ಅಬ್ರಹಾಮನೇ ಆಗಿದ್ರು, ನೀವು ಈಸಾಕನೇ ಆಗಿದ್ರು, ಕೇಳುತ್ತಿರುವ ನೀವಾಗಿದ್ರು, ಮಾತಾಡುತ್ತಿರುವ ನಾನಾಗಿದ್ರು, ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರವೇ 100ರಷ್ಟು ಫಲಗಳನ್ನು ಕಾಣಲು ಸಾಧ್ಯವಾಗುತ್ತದೆ.
ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಮಾತಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇನ್ನು ಕಾಲವೂ ಇಲ್ಲ, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ. ದೇವರು ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ, ವಾಕ್ಯದ ಮುಖಾಂತರ ಎಚ್ಚರಿಸುತ್ತಾ ಇದ್ದಾರೆ. ಎಲ್ಲರೂ ಪರಿಶುದ್ಧವಾಗಿ ಜೀವಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವರು ಒಳ್ಳೆಯವರಾಗಿದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ರು, ಪರಿಶುದ್ಧತೆಯಾಗಿ ಜೀವಿಸುವುದಕ್ಕೆ ಒಪ್ಪಿಸಿ ಕೊಡ್ತಾ ಇದ್ರು. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ವಿಧೇಯರಾಗಲಿಲ್ಲ. ಕೊನೆ ವರ್ಡ್ ಬರೆಯಲ್ಪಟ್ಟಿದೆ, ದೇವರೇ ಅವರನ್ನು ನಾಶ ಮಾಡಬೇಕೆಂದಿದ್ದನು. ಅವರ ಜೀವಿತವು ನಾಶವಾಗಿ ಹೋಯಿತು, ಅವರ ಕುಟುಂಬವು ನಾಶವಾಗಿ ಹೋಯಿತು. ಕಾರಣ ಅವರು ವಿಧೇಯರಾಗಲಿಲ್ಲ. ಅದೇ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ನೋಡ್ರಿ, ಅದೇ ಕುಟುಂಬದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅದೇ 1 ಸಾಮುವೇಲ್ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಈ 1 ಸಾಮುವೇಲ್ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇ ಮನೆಯಲ್ಲಿರುವ ಇನ್ನೊಂದು ಹುಡುಗ ಹೇಳ್ತಾ ಇದ್ದಾನೆ, ದೇವ್ರೆ ನೀವೇನ್ ಹೇಳ್ತೀರೋ, ಅಪ್ಪನೇ ಆಗ್ಲಿ ನೀವೇನ್ ಹೇಳ್ತೀರೋ ಅದೇ ರೀತಿ ನಾನೇನ್ ಮಾಡ್ತೇನೆ. ಅದೇ 1 ಸಾಮುವೇಲ್ ಪುಸ್ತಕ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅದೇ ಕುಟುಂಬದಲ್ಲಿರುವ ಅದೇ ಮನೆಯಲ್ಲಿರುವ ಹುಡುಗರನ್ನ ನೋಡಿ ದೇವರು ಮಾತಾಡ್ತಾ ಇದ್ದಾರೆ, ತಂದೆ ಎಚ್ಚರಿಸುತ್ತಾ ಇದ್ದಾರೆ. ಅವರು ವಿಧೇಯರಾಗಲಿಲ್ಲ, ಅವರ ಜೀವಿತವು ನಾಶವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ 3ನೇ ಅಧ್ಯಾಯದಲ್ಲಿ ಅದೇ ಕುಟುಂಬದಲ್ಲಿ ಇನ್ನೊಂದು ಹುಡುಗನನ್ನ ದೇವರು ಮಾತಾಡ್ತಾ ಇದ್ದಾರೆ. ಅವನ್ ಏನ್ ಹೇಳ್ತಾ ಗೊತ್ತಾ, ಅಪ್ಪ ನೀವೇನ್ ಹೇಳ್ತಿರೋ ಅದಕ್ಕೆ ನಾನು ಒಪ್ಪಿ ನಡೆಯುತ್ತೇನೆ ದೇವ್ರೆ, ನಿನ್ನ ಮಾತಿಗೆ ನಾನು ವಿಧೇಯನಾಗ್ತೇನೆ ದೇವ್ರೆ, ನೀವೇನ್ ಹೇಳ್ತಿರೋ ನಾನು ನಡೀತೀನಿ ದೇವ್ರೆ. ಅಪ್ಪ ನೀವು ದೀಕ್ಷಾಸ್ನಾನ ತಗೋ ಎಂಬುದಾಗಿ ಹೇಳ್ತಾ ಇದ್ರೆ ದೀಕ್ಷಾಸ್ನಾನ ತಗೊಳ್ತೇನೆ, ನೀವೇನ್ ಹೇಳ್ತಿರೋ ನಾನು ಅದಕ್ಕೆ ಒಪ್ಪಿಸಿ ಕೊಟ್ಬಿಡ್ತೇನಪ್ಪ, ನಾನು ಅದನ್ನ ಬಿಟ್ಟು ಎಡಕ್ಕಾಗಲಿ ಬಡಕ್ಕಾಗಲಿ ಹೋಗೋದಿಲ್ಲ ಎಂಬುದಾಗಿ ಒಂದು ಹುಡುಗ ಹೇಳ್ದ. ಈಗ ಅದೇ 1 ಸಾಮುವೇಲ್ ಪುಸ್ತಕ 3ನೇ ಅಧ್ಯಾಯ, ಅದ್ರ ರಿಸಲ್ಟ್ ಏನಾಯ್ತು ನೋಡ್ರಿ. 2ನೇ ಅಧ್ಯಾಯದಲ್ಲಿ ಅವರು ವಿಧೇಯರಾಗಲಿಲ್ಲ, ದೇವರು ನಾಶಪಡಿಸಿದರು. 3ನೇ ಅಧ್ಯಾಯದಲ್ಲಿ ಇವನು ವಿಧೇಯನಾದನು. ಈಗ ಅದ್ರ ರಿಸಲ್ಟ್ ಏನಾಗ್ತಾ ಇದೆ, 19ನೇ ವಾಕ್ಯವನ್ನು ಓದ್ರಿ. ಸಾಮುವೇಲನು ದೊಡ್ಡವನಾಗುತ್ತಾ ಬಂದಿದ್ದಾನಷ್ಟೇ. ಸಾಕು, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬರೆಯಲ್ಪಟ್ಟಿದೆ, ಸಾಮುವೇಲನು ದೊಡ್ಡವನಾಗುತ್ತಾ ಇದ್ದನು. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಆಮೇನ್ ಎಂಬುದಾಗಿ ಹೇಳ್ತಾ ಇದೆ. ಬರೀ ನೀವ್ ಅಂದ್ಕೊಂಡಿರೋದು ಶರೀರದಲ್ಲಿ ಮಾತ್ರ ದೊಡ್ಡವನಾಗ್ತಾ ಇದ್ದನು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ. ಅವನ್ ದೇಶದಲ್ಲಿ ದೊಡ್ಡವನಾಗುತ್ತಾ ಬಂದನು. ಅವನು ಹೇಳುವ ಮಾತನ್ನು ದೇಶದ ಜನರು ತಿರಸ್ಕರಿಸುತ್ತಾ ಇರಲಿಲ್ಲ. ಅವನು ಒಬ್ಬನನ್ನು ನೋಡಿ ಇವನನ್ನು ರಾಜನಾಗಿ ಅಭಿಷೇಕಿಸುತ್ತೇನೆಂಬುದಾಗಿ ಹೇಳಿದ್ರೆ ದೇಶದ ಜನರೆಲ್ಲರೂ ಅವನನ್ನು ರಾಜನಾಗಿ ಅಂಗೀಕರಿಸುತ್ತಾ ಇದ್ದರು. ಆ ರೀತಿ ಒಂದು ರಾಜನನ್ನು ಅಭಿಷೇಕಿಸುವ ರೀತಿಯಲ್ಲಿ ಅವನು ದೊಡ್ಡವನಾಗುತ್ತಾ ಬಂದನು. ಸತ್ಯವೇದದಲ್ಲಿ ಕಿಂಗ್ ಮೇಕರ್ ಎಂಬುದಾಗಿ ಒಬ್ಬನಿಗೆ ಹೆಸರಿದೆ ಅಂದ್ರೆ ಅದು ಸಮುವೇಲನಿಗೆ ಮಾತ್ರವೇ. ಸಮುವೇಲನ ಇನ್ನೊಂದು ಹೆಸರು ಕಿಂಗ್ ಮೇಕರ್, ರಾಜನನ್ನಾಗಿ ಮಾಡುವ ವ್ಯಕ್ತಿ. ಇವನ್ ರಾಜನಲ್ಲ, ಇನ್ನೊಬ್ಬನನ್ನು ರಾಜನಾಗಿ ಮಾಡುವ ವ್ಯಕ್ತಿ. ಹಂಗಂದ್ರೆ ದೇವರಿಗೆ ಒಂದು 2ನೇ ಅಧ್ಯಾಯದಲ್ಲಿ ಒಬ್ಬ ವಿಧೇಯರಾಗಲಿಲ್ಲ, ಅವನನ್ನು ದೇವರು ನಾಶ ಮಾಡಿದ್ರು. 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಇವನು ವಿಧೇಯನಾದನು, ದೇವರು ಇವನನ್ನು ದೊಡ್ಡವನಾಗಿಸಿದರು. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಪ್ಪ ನಾನು ವಿಧೇಯನಾಗುತ್ತೇನೆ ದೇವ್ರೆ? ಅವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ, ದೇವ್ರೆ ನಾನು ವಿಧೇಯನಾಗ್ತೇನೆ ಅಪ್ಪ, ನಾನು ವಿಧೇಯನಾಗ್ತೇನಪ್ಪ. ಇನ್ನು 48 ವಾರಗಳಿದೆ ವರ್ಷದಲ್ಲಿ, 4 ವಾರ ಹೊಟ್ಟೋಯ್ತು. ಇವತ್ತಿಂದ ವರ್ಷವೆಲ್ಲ ನೀವು ಹೇಳುವ ಮಾತಿಗೆ, ದೇವ ಸೇವಕರು ಹೇಳುವ ಮಾತಿಗೆ, ಸತ್ಯವೇದಕ್ಕೆ ನಾನು ವಿಧೇಯನಾಗ್ತೇನೆ. ನನ್ನನ್ನು ದೊಡ್ಡವನಾಗಿ ಮಾರ್ಪಡಿಸಿರಿ, ಕುಟುಂಬದಲ್ಲಿ ದೊಡ್ಡವನಾಗಿ ಮಾರ್ಪಡಿಸಿರಿ, ಸಮಾಜದಲ್ಲಿ ದೊಡ್ಡವನಾಗಿ ಮಾರ್ಪಡಿಸಿರಿ, ಸೇವೆಯಲ್ಲಿ ದೊಡ್ಡವನಾಗಿ ಮಾರ್ಪಡಿಸಿರಿ, ಆತ್ಮಿಕ ಜೀವಿತದಲ್ಲಿ ದೊಡ್ಡವನಾಗಿ ಮಾರ್ಪಡಿಸಿರಿ, ಪರಿಶುದ್ಧತೆಯಲ್ಲಿ ದೊಡ್ಡವನಾಗಿ ಮಾರ್ಪಡಿಸಿರಿ. ಕೆಲ ಟೈಮಲ್ಲಿ ನಾನು ಸರ್ಚಲ್ಲಿ ಆರ್ಷಾಗಿ ಏನಾದರೂ ಒಂದು ಮೆಸೇಜ್ ಟೈಮಲ್ಲಿ ಮಾತಾಡ್ಬಿಟ್ಟು ಮನೆಗೆ ಹೋಗಿ ಚಿಂತೆ ಮಾಡ್ತೀನಿ, ಅಯ್ಯೋ ನಾನು ಹಿಂಗೆ ಮಾತಾಡಿರ್ಬಾರ್ದು, ಅವ್ರಿಗೆ ನೋವಾಗಿರುತ್ತೆ, ಅವ್ರು ನನ್ಗಿಂತ ಯಾರು ದೊಡ್ಡವರು, ನಾನು ಚಿಕ್ಕವನು, ನಾನು ಹಿಂಗೆ ಮಾತಾಡಿರ್ಬಾರ್ದು. ಅದಾದ್ಮೇಲೆ ದೇವ್ರು ಹೇಳ್ತಾರೆ, ದೇವರ ಸನ್ನಿಧಾನದಿಂದ ಬರುವ ಮಾತುಗಳು ನಿನ್ನ ಮಾತುಗಳಲ್ಲ, ನನ್ನ ಮಾತುಗಳು. ನಾಮಾನ್ ಕುಷ್ಠರೋಗಿ ದೇವ ಮನುಷ್ಯನ ಹತ್ರ ಹೋಗ್ಬಿಟ್ಟು ನಾನು ಏನ್ ಮಾಡ್ಬೇಕೆಂಬುದ ಕೇಳ್ಬೇಕಾರೆ ಅವ್ರು ಹೇಳಿದ್ರು, ನೀನ್ ಹೋಗಿ 7 ಸಾರಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗು, 7 ಸಾರಿ ನೀನ್ ಮುಳುಗು.
ಈಗ ನಾಮನ್ ಅಂದ್ಕೊಂಡಿರ್ಬೋದು, ಇವನ್ ನನ್ಗಿಂತ ಚಿಕ್ಕವನು, ಯಾರು ಟೆಂಟಲ್ಲಿ ಇದ್ದಾನೆ, ಗುಡಿಸ್ದಲ್ಲಿ ಇದ್ದಾನೆ, ಚಿಕ್ಕ ಮನೆ, ಇವನ್ ನನಗೆ ಆಜ್ಞೆ ಕೊಡ್ತಾ ಇದ್ದಾನೆ ಎಂಬುದಾಗಿ ಒಂದ್ ವೇಳೆ ಸ್ನಾನ ಮಾಡದೆ ಹೋಗಿದ್ದಿದ್ರೆ ಅವ್ನ್ ಏನಾಗ್ತಾ ಇತ್ತು? ಲೈಫ್ ಲಾಂಗ್ ಆ ಬಲಹೀನತೆ, ಆ ಕುಷ್ಠವು ಹಾಗೆ ಇರ್ತಾ ಇತ್ತು. ದೇವ ಮನುಷ್ಯರು ಹೇಳಿದ್ರ, ಅವ್ರು ಚಿಕ್ಕವರು ದೊಡ್ಡವರು, ನಾನು ವಿಧೇಯನಾಗ್ತೇನೆ ಎಂಬುದಾಗಿ ವಿಧೇಯನಾದ್ರ ಆ ಕುಷ್ಠರೋಗ ಅಂದೇ ಆ ಶರೀರವನ್ನು ಬಿಟ್ಟು ಹೋಯಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ, ಅಪ್ಪ ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೇನೆ ದೇವ್ರೆ, ನನ್ನನ್ನು ಹೇಗಾದ್ರೂ ನನ್ನ ಕುಟುಂಬವನ್ನು, ನನ್ನ ಭವಿಷ್ಯವನ್ನು ದೊಡ್ಡವನಾಗಿಸ್ರಪ್ಪ. Yeah.